ಎಲ್ಲಿ ಮೊದಲನೇದಲ್ಲಿ. ಎರಡನೇದಲ್ಲಿ ಏನ್ ವರ್ಣನ ಆಗುತ್ತೆ? ಸೊ ಸಾಧಕ ಆ ಭಕ್ತಿನ ಆ ಪ್ರೇಮ ಆ ಭಕ್ತಿ ಸ್ಟೆಪ್ಸ್ ಎರಡನ್ನೂ ಇದರಲ್ಲಿ ವರ್ಣನೆ ಆಗುತ್ತೆ. ಸೊ ಫಸ್ಟ್ ಬಂದು ಏನು? ಕರ್ಮಕ್ಕಿಂತ ಜ್ಞಾನಕ್ಕಿಂತ ಧ್ಯಾನಕ್ಕಿಂತ ಭಕ್ತಿ ಶ್ರೇಷ್ಠ. ಎರಡನೇದಲ್ಲಿ ಆ ಭಕ್ತಿದ ಸ್ಟೆಪ್ಸ್ ವರ್ಣನೆ ಆಗುತ್ತೆ. ಸೊ ಈ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಇದು ಎರಡನೇದಲ್ಲಿ ಬರುತ್ತೆ. ಮೊದಲನೇದು ಭಕ್ತಿ ಹೆಂಗೆ ಶ್ರೇಷ್ಠ ಅನ್ನೋದು ವರ್ಣನೆ ಆಗುತ್ತೆ ಎಲ್ಲಿ? ಮೊದಲನೇದಲ್ಲಿ. ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಸೊ ಇವತ್ತು ನಾವು ನೋಡೋಣ. ಏನು ಫಸ್ಟ್ ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ? ಏನು ಬ್ರಹ್ಮಕ್ಕಿಂತ ಬ್ರಹ್ಮನ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಇಲ್ಲಿ ಆ ಚತುರ್ಮುಖಿ ಬ್ರಹ್ಮ ಅಲ್ಲ, ಬ್ರಹ್ಮ ಜ್ಯೋತಿ. ಸೊ ವದಂತು ತತ್ವವಿದಸ್ತತ್ವಂ ಯದ್ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಸೊ ಬ್ರಹ್ಮನ್ ಅಂದ್ರೆ ಇಲ್ಲಿ ಬ್ರಹ್ಮ ಜ್ಯೋತಿ. ಬ್ರಹ್ಮ ಜ್ಯೋತಿ ಇದ್ರಕ್ಕಿಂತ ಭಗವಂತ ಶ್ರೇಷ್ಠ. ಸೊ ಭಗವಂತ ಅದಕ್ಕಿಂತ ಶ್ರೇಷ್ಠ ಅಂತ ವರ್ಣನ ಆಗುತ್ತೆ ಎಲ್ಲಿ? ಇದರಲ್ಲಿ ಫಸ್ಟ್ ಪಾಯಿಂಟ್. ಮಾಧುರ್ಯ ಕದಮಿನಲ್ಲಿ ಫಸ್ಟ್ ಏನ್ ವರ್ಣನೆ ಮಾಡ್ತಾರೆ? ಈ ಬ್ರಹ್ಮಕ್ಕಿಂತ ಭಗವಂತ ಶ್ರೇಷ್ಠ ಅಂದ್ರೆ ಏನು? ಸೊ ಭಗವಂತನೇ ಈ ನಿರಾಕಾರ ಜ್ಯೋತಿಗೆ ಆಧಾರ. ಸೊ ಇದ್ರ ಬ್ರಹ್ಮ ಜ್ಯೋತಿನ ಏನಂತ ಕರೀತಾರೆ? ನಿರಾಕಾರ ಜ್ಯೋತಿ ಅಂತ ಕರೀತಾರೆ. ನಿರಾಕಾರ ಜ್ಯೋತಿ ಅಂತ ಕೂಡ ಕರೀತಾರೆ, ಬ್ರಹ್ಮ ಜ್ಯೋತಿ ಅಂತ ಕೂಡ ಕರೀತಾರೆ, ಮತ್ತೆ ಬ್ರಹ್ಮನ್ ಅಂತ ಕೂಡ ಕರೀತಾರೆ. ಸೊ ಇದ್ರ ತರ ನಾವು ನೋಡ್ಬೋದು. ಸೊ ಇವಾಗ ಎಕ್ಸಾಂಪಲ್, ಇವಾಗ ಬ್ರಹ್ಮ ಜ್ಯೋತಿ ಅಂದ್ರೆ ಏನು? ಪರಮಾತ್ಮ ಅಂದ್ರೆ ಏನು? ಭಗವಂತ ಅಂದ್ರೆ ಏನು? ಭಾಗವತಂದಲ್ಲಿ ವರ್ಣನೆ ಆಗಿದೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಯಾರಾದ್ರೂ ಕೇಳ್ಬೋದು ಆನ್ಲೈನ್ ಅಲ್ಲಿ ಕೂಡ ಇಮಿಡಿಯೇಟ್ ಆಗಿ. ಸೊ ಏನು ಭಾಗವತಂದಲ್ಲಿ ವರ್ಣನೆ ಆಗಿದೆ? ಏನು? ವದಂತಿ ತತ್ವವಿದಸ್ತತ್ವಂ ಯತ್ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಸೊ ಏನು? ಪರತತ್ವ ಅಂದ್ರೆ ಏನು? ತುಂಬಾ ಶ್ರೇಷ್ಠವಾದ ತತ್ವ. ಮೂರು ವಿಧವಾಗಿ ಅರ್ಥ ಆಗುತ್ತೆ. ಮೂರ್ ವಿಧವಾಗಿ ಏನಾಗ್ತಾರೆ? ಸೊ ಅವ್ರನ್ನ ಬಂದು ಏನು ಹೊರಗಡೆ ಮಾಡ್ಕೊಂತಾರೆ. ಸೊ ಅದರಲ್ಲಿ ಫಸ್ಟ್ ಬಂದು ಏನು? ಬ್ರಹ್ಮ ಜ್ಯೋತಿ, ಬ್ರಹ್ಮೇತಿ. ಎರಡನೇದು ಬಂದು ಪರಮಾತ್ಮ, ಮೂರನೇದು ಭಗವಂತ. ಸೊ ಪರತತ್ವ ಅಂದ್ರೆ ಉನ್ನತವಾದ ತತ್ವ. ಈ ಮೂರು ವಿಧವಾಗಿ ಅರ್ಥ ಆಗುತ್ತೆ: ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನ್. ಅರ್ಥ ಆಯ್ತಾ? ಸೊ ಬ್ರಹ್ಮ ಇದು ಅಂದ್ರೆ ನಾನು ಹೇಳಿದ್ದೀನಿ, ಇದನ್ನೇನಂತ ಕರೀತಾರೆ? ನಿರಾಕಾರ ಜ್ಯೋತಿ ಅಂತ ಕೂಡ ಕರೀತಾರೆ. ನಿರಾಕಾರ ಜ್ಯೋತಿ ಹೇಳ್ತೀನಿ. ಎರಡನೇದು ಬಂದು ಪರಮಾತ್ಮ, ಮೂರನೇದು ಬಂದು ಭಗವಂತ. ತುಂಬಾ ಸತಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಏನು? ಒಂದ್ಸತಿ ಏನಾಗುತ್ತೆ ಅಂದ್ರೆ, 3 ಜನನು ಟ್ರೈನ್ ಅನ್ನೋದು ನೋಡಿದ್ದೇ ಇಲ್ಲ ಅಲ್ವಾ? ಟ್ರೈನ್ ಅನ್ನೋದು ನೋಡಿದ್ದೇ ಇಲ್ಲ. ಅವ್ರೇನ್ ಮಾಡ್ತಾರೆ? ಟ್ರೈನ್ ನೋಡಕ್ಕೆ ಹೋಗ್ತಾರೆ. ಅವಾಗ ಏನಾಯ್ತು? ಟ್ರೈನ್ ನೋಡ ಫಸ್ಟ್ ಪರ್ಸನ್ ಏನಾದ್ರು ಸೌಂಡ್, ಟ್ರೈನ್ ಬರೋಕ್ ಮುಂಚೆ ಏನ್ ಬರುತ್ತೆ? ಶಬ್ದ ಬರುತ್ತೆ. ಆ ಟ್ರೈನ್ ಇದ್ದ ಶಬ್ದ ಬರುತ್ತೆ ಅಲ್ವಾ? ಆ ಶಬ್ದನ ಕೇಳಿಸ್ಕೊಂಡು ಓ ಇದೇ ಟ್ರೈನು ಅಂತ ಫಸ್ಟ್ ಪರ್ಸನ್ ಏನಾಗ್ದ? ಓಡೋಗ್ಬಿಟ್ಟ. ಎರಡನೇ ಪರ್ಸನ್ ಏನ್ ಮಾಡ್ದ? ಇನ್ ಸ್ವಲ್ಪ ಹೊತ್ತು ವೈಟ್ ಮಾಡ್ದ. ಟ್ರೈನ್ ಬರೋದಲ್ಲಿ ಫಸ್ಟ್ ಏನ್ ಬರುತ್ತೆ? ಇಂಜಿನ್ ಬರುತ್ತೆ ಅಲ್ವಾ? ಅದೇ ಟ್ರೈನು ಅಂತ ಎಲ್ಲಾರ್ಗೂ ಹೇಳ್ಕೊ ಬಂದ್ಬಿಟ್ಟ ಎರಡನೇ ಪರ್ಸನ್. ಅಲ್ಲಿಂದ ಬರೀ ಆ ಇಂಜಿನ್ ಮಾತ್ರ ನೋಡ್ಬಿಟ್ಟು ಇದೇ ಟ್ರೈನು ಅಂತ ಹೇಳ್ಕೊ ಬಂದ. ಇದು ಎರಡನೇದಾಗ್ದ. ಮತ್ತೆ ಮೂರನೇದಾಗ್ದ್ರು ಫಸ್ಟ್ ಸೌಂಡು ಬರುತ್ತೆ, ಅದು ನೋಡ್ದ. ಆಮೇಲೆ ಇಂಜಿನ್ ಬರುತ್ತೆ, ಅದು ನೋಡಿದ್ರು. ಮತ್ತೆ ಇನ್ನೇನು? ಇಂಜಿನ್ ಹಿಂದ್ಗಡೆ ಅದ್ರ ಬೋಗಿಗಳೆಲ್ಲ ಬರುತ್ತೆ, ಅದ್ರಲ್ಲೇನು ಪ್ಯಾಸೆಂಜರ್ಸ್ ಕುತ್ಕೊಂತಾರೆ, ಹತ್ತುತ್ತಾರೆ, ಇಳಿತಾರೆ, ಇದೆಲ್ಲ ಆಗುತ್ತೆ. ಇದೆಲ್ಲ ಯಾರು ನೋಡಿದ್ರು? ಮೂರನೇ ಪರ್ಸನ್. ಅದೇ ತರನೇ ನಾವ್ ಇಲ್ಲಿಗೆ ಬರೋಣ ನಮ್ ಟಾಪಿಕ್ಗೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಸೊ ಫಸ್ಟ್ ಏನು? ಆ ಭಗವಂತನಿಂದ ಬರೋ ಬ್ರಹ್ಮ ಜ್ಯೋತಿ ಕಾಂತಿ ಇದೆಲ್ವಾ? ಭಗವಂತನ ಶರೀರದಿಂದ ಬರೋ ಕಾಂತಿನೇ ಬ್ರಹ್ಮ ಜ್ಯೋತಿ ಅಂತ ಕರೀತಾರೆ. ಭಗವಂತನ ಅಂಗಕಾಂತಿನಿಂದ ಬರೋ ಜ್ಯೋತಿನ ಬ್ರಹ್ಮ ಜ್ಯೋತಿ ಅಂತ ಕರೀತಾರೆ. ಸೊ ಇದು ಯಾರು ನೋಡಿದ್ರು? ಫಸ್ಟ್ ಪರ್ಸನ್. ಯಾರು? ಜ್ಞಾನಿಗಳು, ಜ್ಞಾನಿ. ಸೊ ಇದೇ ಶಂಕರಾಚಾರ್ಯ ಫಾಲೋವರ್ಸ್ ಎಲ್ಲ ಇದನ್ನೇ ನೋಡೋದು. ಏನು? ಭಗವಂತನ ಶರೀರದಿಂದ ಬರೋ ಅಂಗಕಾಂತಿನೇ ನೋಡ್ಬಿಟ್ಟು ಓ ಇದೇ ಭಗವಂತ ಅಂತ ಹೋಗ್ಬಿಟ್ರು. ಇದು ಯಾವ ತರ? ಬೇರೆ ಟ್ರೈನ್ ಸೌಂಡ್ ಮಾತ್ರ ಇದೆ, ಇದ್ರ ರೂಪ ಇಲ್ಲ. ಯಾವ ತರ? ಫಸ್ಟ್ ಪರ್ಸನ್ ಏನ್ ಮಾಡ್ದ? ಬರೀ ಸೌಂಡ್ ಮಾತ್ರ ಕೇಳಿಸ್ಕೊಂಡ, ಅದ್ರ ರೂಪ ಇಲ್ಲ, ಅದಕ್ಕೊಂದು ಹೆಸರು ಇಲ್ಲ, ಅದಕ್ಕೊಂದು ಗುಣ ಇಲ್ಲ, ಏನು ಇಲ್ಲ ಅದಕ್ಕೆ ಅಲ್ವಾ?
ಅದೇ ತರನೇ ಈ ಬ್ರಹ್ಮ ಜ್ಯೋತಿಗೆ ಒಂದು ನಾಮ, ರೂಪ, ಗುಣ, ಲೀಲಾ, ಕ್ರಿಯಾ ಏನು ಇಲ್ಲ. ಬರೀ ಜ್ಯೋತಿ ಸ್ವರೂಪ ಅಷ್ಟೇ, ಬರೀ ಜ್ಯೋತಿ ಅಷ್ಟೇ. ಇದು ಶಾಶ್ವತವಾಗಿರುತ್ತೆ, ನಿತ್ಯವಾಗಿರುತ್ತೆ ಇದ್ರ ಲಕ್ಷಣ. ಇನ್ನೇನಂದ್ರೆ ಇನ್ನೇನು ಕ್ರಿಯೆನೂ ಇಲ್ಲ ಇದಕ್ಕೆ. ಇದ್ಯಾವ್ದಿದು? ಬ್ರಹ್ಮ ಜ್ಯೋತಿ. ಇದು ಮೊದಲನೇದು. ಎರಡನೇದೇನು? ಇದು ಯಾರು ನೋಡ್ತಾರೆ ಇದನ್ನ? ಜ್ಞಾನಿ. ಜ್ಞಾನಿಗಳು ಇದ್ರ ನೋಡ್ತಾರೆ. ಇದು ಜ್ಞಾನಿಗಳಿಂದ್ರೆ ನೋಡ್ಬಿಟ್ಟು ಓ ಇದೇ ಭಗವಂತ ಅಂದ್ರೆ ಭಗವಂತನಿಗೆ ರೂಪ ಇಲ್ಲ. ನಾವು ಹೋಗಿ ಅಲ್ಟಿಮೇಟ್ ಆಗಿ ಏನ್ ಮಾಡ್ಬೇಕು? ಆ ಬ್ರಹ್ಮ ಜ್ಯೋತಿಲ್ದಲ್ಲಿ ಹೋಗಿ ಲೀನ ಆಗ್ಬೇಕು. ಆ ಬ್ರಹ್ಮ ಜ್ಯೋತಿದಲ್ಲಿ ಹೋಗಿ ಲೀನ ಆಗ್ಬೇಕು. ಇದೇ ಹೈಯೆಸ್ಟ್ ಅಂತ. ಸೊ ಅವರು ಅದ್ರಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಭಕ್ತರು ಅದನ್ನ ಸ್ವೀಕಾರ ಮಾಡಲ್ಲ. ಎರಡನೇ ಪರ್ಸನ್ ಅವ್ರು ಯಾರು? ಬರೀ ಟ್ರೈನ್ ಇಂಜಿನ್ ನೋಡಿದವರು. ಇವ್ರು ಯಾರು? ಧ್ಯಾನಿಗಳು. ಇವ್ರೇನ್ ಮಾಡ್ತಾರೆ? ಪರಮಾತ್ಮನ ಧ್ಯಾನ ಮಾಡ್ತಾರೆ. ಪರಮಾತ್ಮ ಇದ್ರಕ್ಕೊಂದು ರೂಪ ಇದೆ ಅಷ್ಟೇ, ಬರೀ ರೂಪ ಮಾತ್ರ ಇದೆ. ಇದ್ರಕ್ಕೊಂದು ನಾಮ ಇಲ್ಲ, ಇದ್ರಕ್ಕೊಂದು ಗುಣ ಇಲ್ಲ, ಇದಕ್ಕೊಂದು ಕ್ರಿಯೆ ಇಲ್ಲ. ಇದು ಏನ್ ಆಕ್ಟಿವಿಟೀಸ್ ಇಲ್ಲ ಇದ್ರಲ್ಲಿ. ಇದ್ರದಲ್ಲಿ ಎರಡನೇದೇನು? ನಮ್ ಕತೆ ಏನಿಲ್ಲಿ? ನೀವ್ ಹೇಳಿ ನೋಡೋಣ. ನಮ್ ಕತೆ ಹೇಳಿ. ಏನು? ಎರಡನೇದು ಪರಮಾತ್ಮ. ಇಂಜಿನ್ ಅಂತ. ಇಂಜಿನ್ ಎಕ್ಸಾಂಪಲ್ ಅಷ್ಟೇ. ಸೊ ಪರಮಾತ್ಮ. ಸೊ ಏನಾಯ್ತು? ಇದು ಎರಡನೇದು. ಅಂದ್ರೆ ಏನು? ಭಗವಂತ ಇಲ್ಲಿ ಕೂಡ ಕ್ರಿಯೆ ಇಲ್ಲ. ಇಲ್ಲಿ ಒಂದು ಸ್ಪೆಷಲಿ ನಾಮ್ ಇಲ್ಲ, ಅಂದ್ರೆ ಹೆಸರಿಲ್ಲ. ಒಂದು ಎಲ್ಲಿ ರೂಪ ಮಾತ್ರ ಇದೆ ಅಷ್ಟೇ. ಒಂದು ಗುಣ ಅನ್ನೋದಿಲ್ಲ, ಏನು ಗುಣಗಳು ಇಲ್ಲ. ಇದೆಲ್ಲ ಏನು? ಪರಮಾತ್ಮ. ಅಂದ್ರೆ ಬರೀ ಟ್ರೈನ್ ಇಂಜಿನ್ ನೋಡಿದವ್ರು ಇವರು. ಓ ಇದೇ ಭಗವಂತ ಅಂತ ಎಲ್ಲ ಇದನ್ನೇ ಧ್ಯಾನ ಮಾಡ್ಕೊಂಡು ಇದ್ರನ್ನೆಲ್ಲ ಇರ್ತಾರೆ ಇವ್ರು ಬಂದು. ಇವರು ಪೂರ್ಣವಾಗಿ ಅರ್ಥ ಮಾಡ್ಕೊಳಲ್ಲ. ನೆಕ್ಸ್ಟ್ ಬಂದು ಸೊ ಏನು? ಭಗವಂತ. ಇದು ಯಾರು ನೋಡ್ತಾರೆ? ಭಕ್ತರು ಮಾತ್ರ ನೋಡ್ತಾರೆ. ಮೂರನೇ ಪರ್ಸನ್ ಅಲ್ವಾ? ಭಕ್ತರು ಮಾತ್ರ ನೋಡ್ತಾರೆ. ಏನು? ಫುಲ್ ಶಬ್ದನೂ ಬರುತ್ತೆ, ಇಂಜಿನೂ ಇದೆ, ಅದ್ರ ಹಿಂದ್ಗಡೆ ಬೋಗಿಗಳು ಇದೆ, ಅದ್ರ ಒಳಗಡೆ ಪ್ಯಾಸೆಂಜರ್ಸು ಇದ್ದಾರೆ. ಅದೇ ತರನೇ ಇಲ್ಲಿ ನೋಡ್ದ ಏನು? ಶಬ್ದನೂ ಬರುತ್ತೆ, ಅಂದ್ರೆ ಭಗವಂತನ ಅಂಗಕಾಂತಿನೂ ಇದೆ, ಇಂಜಿನೂ ಇದೆ. ಪರಮಾತ್ಮ ಏನು? ಮತ್ತೇನು? ಆ ಟ್ರೈನ್ ತುಂಬಾ ದೊಡ್ಡದಾಗಿದೆ, ಬೋಗಿಗಳು ಇದೆ, ಅದ್ರ ಒಳಗಡೆ ಪ್ಯಾಸೆಂಜರ್ಸ್ ಇದ್ದಾರೆ. ಅಂದ್ರೆ ಏನು? ಭಗವಂತನಿಗೊಂದು ರೂಪ ಇದೆ, ಭಗವಂತನಿಗೊಂದು ನಾಮ ಇದೆ, ಭಗವಂತನ ಗುಣಗಳು ಇದೆ, ಭಗವಂತ ಆಕ್ಟಿವಿಟೀಸು ಇದೆ, ಅಂದ್ರೆ ಕ್ರಿಯೆನೂ ಇದೆ. ಮತ್ತೇನು? ಭಗವಂತ. ಸೊ ಇದೆಲ್ಲ ಭಗವಂತ ಬಂದು ಏನು? ಭಗವಂತನಿಗೊಂದು ಲೋಕನೂ ಇದೆ. ಅಲ್ಲಿ ಟ್ರೈನಲ್ಲಿ ಯಾವ ತರ ಪ್ಯಾಸೆಂಜರ್ಸ್ ಇದ್ದಾರೋ ಅದೇ ತರನೇ ಆ ಭಗವಂತನ ಲೋಕದಲ್ಲಿ ಯಾರಿದ್ದಾರೆ? ಭಕ್ತರು ಸೇವೆ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾರು ಅರ್ಥ ಮಾಡ್ಕೊಳಕಾಗತ್ತು? ಭಕ್ತರು ಮಾತ್ರದ ಅರ್ಥ ಮಾಡ್ಕೊಳಕಾಗೋದು. ಇವಾಗ ಅರ್ಥ ಆಯ್ತಾ? ಇದನ್ನಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಯಾರಿಗಾದ್ರೂ ಡೌಟ್ಸ್ ಇದ್ರೆ ಈಗಲೇ ಕೇಳಿ. ಇಲ್ಲ ಪ್ರಭು, ಅರ್ಥ ಆಯ್ತು. ಸೊ ಆದ್ರೆ ಇಲ್ಲಿ ಹೇಳ್ತಾ ಇದಾರೆ ಬಂದು ಏನು? ರಸ ಸ್ವರೂಪ್ ಶ್ರೀ ಭಗವಾನ್ ಬ್ರಹ್ಮಕ್ಕೆ ಬಿ ಆಶ್ರಯ ಹೇ. ಇದನ್ನೆಲ್ಲ ಮೊದಲನೇ ಪಾಯಿಂಟ್ ಅದೇ ಹೇಳ್ತಾ ಇರೋದು. ಆ ಭಗವಂತ ಆ ನಿರಾಕಾರ ಏನು? ಆ ನಿರಾಕಾರ ಜ್ಯೋತಿ ಇದೆಲ್ವಾ, ಆ ಬ್ರಹ್ಮ ಜ್ಯೋತಿ ಇದೆಲ್ವಾ, ಅದ್ರ ಕೂಡ ಆಶ್ರಯ ಯಾರಂದ್ರೆ ಭಗವಂತನೇ. ಅದ್ರ ಕೂಡ ಆಶ್ರಯ ಯಾರು? ಭಗವಂತನೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು. ಇದಕ್ಕೆ ಸೊ ಏನ್ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಚಕ್ರವರ್ತಿ ಠಾಗೂರ್ ಬಂದು ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಏನು? ಶ್ರುತಿ ಅರ್ಥಾತ್ ವೇದ ಹಿ ಸರ್ವಶ್ರೇಷ್ಠ ಶಬ್ದ ಪ್ರಾಮಾಣ್ಯ ಹೇ. ಏನು? ವೇದ ಮಾತ್ರನೇ ವೇದದಲ್ಲಿ ಶ್ರುತಿ ಆಕ್ಚುಲಿ 10 ಪ್ರಮಾಣ ಇದೆ. ಅದ್ರ ಮುಂದ್ಗಡೆ ಬರುತ್ತೆ, ಅವ್ರು ನೋಡೋಣ. ಅಂದ್ರೆ ಏನು? ವೇದ ಹಿ ಸರ್ವಶ್ರೇಷ್ಠ ಶಬ್ದ ಪ್ರಮಾಣ. ವೇದದ ಮಾತ್ರನೇ ಅತ್ಯಂತ ಶ್ರೇಷ್ಠವಾದ ಪ್ರಮಾಣ. ತೈತ್ರಿಯ ಉಪನಿಷತ್ತದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಬ್ರಹ್ಮ ಪುಚ್ಚಂ ಪ್ರತಿಷ್ಠಾ. ಅಂದ್ರೆ ಏನು? ಬ್ರಹ್ಮನೇ ಈ ಭಗವಂತನಿಗೆ ಆಧಾರ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಬ್ರಹ್ಮ ಜ್ಯೋತಿನೇ ಈ ಭಗವಂತನ ಕೂಡ ಆಧಾರ ಅಂತ ಎಲ್ಲಿ ಹೇಳಿದ್ದಾರೆ? ಒಂದು ಉಪನಿಷತ್ತಲ್ಲಿ ಹೇಳಿದ್ದಾರೆ, ತೈತ್ರಿಯ ಉಪನಿಷತ್ತಲ್ಲಿ. ಮತ್ತೆ ಅದೇ ಉಪನಿಷತ್ತಲ್ಲಿ ನೆಕ್ಸ್ಟ್ ಇನ್ನೊಂದು ಪೇಜದಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಏನ್ ಹೇಳಿದ್ದಾರೆ? ರಸೋವೈ ಸಹ ರಸ ಹಿ ವಯಂ ಲಬ್ಧ್ವಾನಂದ ಭವತಿ. ರಸವೈ ಸಹ ಭಗವಂತ ಏನು? ಪೂರ್ಣವಾಗಿ ರಸ ಪುರುಷ. ಆ ಭಗವಂತನ ಯಾವಾಗ ಆಶ್ರಯ ಪಡ್ಕೊಂತಿರೋ ಆವಾಗಲೇ ನಾವು ಆನಂದ ಪಡ್ಕೊಳೋದು ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಉಪನಿಷತ್ತದಲ್ಲಿ ಆಗಿರ್ಲಿ, ಶಾಸ್ತ್ರದಲ್ಲಿ ಆಗಿರ್ಲಿ, 2 ಪ್ರಕಾರನೂ ಉಪದೇಶ ಕೊಟ್ಟಿದ್ದಾರೆ. ಏನು? ಒಂದ್ ಕಡೆ ನೋಡಿದ್ರೆ ಏನು? ನಿರಾಕಾರ ಜ್ಯೋತಿನೇ ಶ್ರೇಷ್ಠ. ಇನ್ನೊಂದ್ ಕಡೆ ನೋಡಿದ್ರೆ ಭಗವಂತನೇ ಶ್ರೇಷ್ಠ.
ಇನ್ನೊಂದ್ ಕಡೆ ನೋಡಿದ್ರೆ ಭಗವಂತನ ಕಡೆ ಭಗವಂತನೇ ಶ್ರೇಷ್ಠ. ಆ ತರ ಬಂದು ಏನ್ ಮಾಡಿದ್ದಾರೆ, ಎರಡ್ ಕಡೆನೂ ಎರಡ್ ತರನೂ ಉಪದೇಶ ಕೊಟ್ಟಿದ್ದಾರೆ. ಆದ್ರೆ ನಾವು ವಿಚಾರ ಮಾಡ್ಬೇಕು ಯಾವ್ದು ಶ್ರೇಷ್ಠ ಅಂತ. ಇಲ್ಲಿ ಅವ್ರ ಅಧಿಕಾರ ತಗ್ದಂಗೆ ಕೊಟ್ಟಿರ್ತಾರೆ. ಇದ್ರ ಮುಂಚೆನೆ ನಾನು ವರ್ಣನೆ ಮಾಡಿದ್ದೀನಿ ಅಲ್ವಾ, ಏನು ಶಾಸ್ತ್ರದಲ್ಲಿ ಕರ್ಮ ಬಗ್ಗೆ ಎಷ್ಟು ಪರ್ಸೆಂಟ್ ವರ್ಣನೆ ಮಾಡಿದ್ದಾರೆ ಬರ್ಕೊಂತೀರಾ, ಮುಚ್ಚಿರ್ತೀರಾ, ಓಪನ್ ಮಾಡಿ ನೋಡಲ್ಲ. ಕರ್ಮ ಬಗ್ಗೆ 82% ಹೇಳಿದಿನ ಇಲ್ವಾ? ಕರ್ಮ ಬಗ್ಗೆ 82% ಕರ್ಮ ಬಗ್ಗೆನೇ ವರ್ಣನೆ ಮಾಡಿರೋದು ಶಾಸ್ತ್ರದಲ್ಲಿ. ಯಾಕಂದ್ರೆ ಎಲ್ಲಾರು ಅದೇ ತರನೇ ಇದ್ದಾರೆ, ಅದೇ ಬೇಕು ಅವ್ರಿಗೆ. ಹೇಳಿದ್ದೀನಲ್ವಾ, ಸೇನು 10ನೇ ಕ್ಲಾಸ್ ವರ್ಗು ತುಂಬಾ ಸ್ಟೂಡೆಂಟ್ಸ್ ಹೋಗ್ತಾರೆ ಸ್ಕೂಲ್ಗೆ. 10ನೇ ಕ್ಲಾಸ್ ಆದ್ಮೇಲೆ ಕಡಿಮೆ ಹೋಗ್ತಾ ಇರ್ತಾರೆ. ಡಿಗ್ರಿವರೆಗೂ ಇನ್ನು ಕಡಿಮೆ ಆಗ್ತಾರೆ, ಇನ್ನು ಮಾಸ್ಟರ್ ಡಿಗ್ರಿ ಅಂದ್ರೆ ಇನ್ನು ಕಡಿಮೆ ಆಗ್ತಾರೆ, PhD ಅಂದ್ರೆ ಇನ್ನು ತುಂಬಾ ಕಡಿಮೆ ಆಗ್ಬಿಡ್ತಾರಲ್ವಾ. ಅದೇ ತರನೇ ಕರ್ಮ ಮಾರ್ಗದಲ್ಲಿ 82% ವೇದದಲ್ಲಿ ಕರ್ಮ ಮಾರ್ಗನೇ ಜಾಸ್ತಿ ಹೇಳಿರೋದು, 82%. ಮತ್ತೆ ಇನ್ನು 14% ಏನ್ ಹೇಳಿದ್ದಾರೆ ಈ ಧ್ಯಾನ ಬಗ್ಗೆ, ಜ್ಞಾನ ಬಗ್ಗೆ 14. ಬರೀ 4% ಮಾತ್ರನೇ ಭಕ್ತಿ ಬಗ್ಗೆ ಹೇಳಿರೋದು. ಯಾಕೆ ಈ ಲೆವೆಲ್ಗೆ ಬರೋದು ತುಂಬಾ ಜನ ಕಡಿಮೆ, ತುಂಬಾ ಕಡಿಮೆ ಈ ಲೆವೆಲ್ಗೆ ಬರೋದು. ಅದಕ್ಕೋಸ್ಕರನೇ ಶಾಸ್ತ್ರನೂ ಕಡಿಮೆ ಉಪದೇಶ ಕೊಟ್ಟಿದೆ. ಆದ್ರೆ ಶ್ರೇಷ್ಠ ಉಪದೇಶ ಏನು? ವೇದೇ ರಾಮಾಯಣಂ ಚೈವ ಪುರಾಣಂ ಭಾರತಂ ತಥಾ ಆದಿ ಅಂತ್ಯ ಚ ಮಧ್ಯೆ ಚ ಸರ್ವತ್ರ ಹರಿಗೀಯತೆ. ವೇದೇ ರಾಮಾಯಣಂ ಚೈವ ಪುರಾಣಂ ಭಾರತಂ ತಥಾ. ಸೊ ಎಲ್ಲ ಶಾಸ್ತ್ರದಲ್ಲಿ ನೋಡಿದ್ರೆ ವೇದ, ರಾಮಾಯಣ, ಪುರಾಣ, ಭಾರತ ಎಲ್ಲಿ ನೋಡಿದ್ರೇನು ಆದಿ ಅಂತ್ಯ ಚ ಮಧ್ಯೆ ಚ ಸರ್ವತ್ರ ಹರಿಗೀಯತೆ. ಆದಿ ಅಂತ್ಯ ಮಧ್ಯ ಎಲ್ಲಿ ನೋಡಿದ್ರೇನು ಏನ್ ಬಗ್ಗೆ ಕೀರ್ತನೆ ಮಾಡಿದ್ದಾರೆ? ಹರಿ ಬಗ್ಗೆನೇ ಕೀರ್ತನೆ ಆಗಿರೋದು. ಭಗವಂತನ ಬಗ್ಗೆನೇ ಕೀರ್ತನೆ ಆಗಿರೋದು. ಆದ್ರೆ ಯಾರಿಗೆ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ. ಯಾರಿಗೆ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಇವಾಗ ಬಂದು ಕರ್ಮಿ ಎಕ್ಸಾಂಪಲ್ ಇವಾಗ ಶಾಸ್ತ್ರ ಓದ್ಲಿ, ಅವ್ರ ಭಕ್ತಿ ಬಗ್ಗೆ ಹೇಳಿದ್ರೇನು ಅದನ್ನೇನ್ ಮಾಡ್ತಾರೆ, ಕರ್ಮಗದ್ವಾರನೇ ಅವ್ರಿಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಇವಾಗ ನೋಡಿ, ಭಗವಂತ ಭಗವದ್ಗೀತಾದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಭಗವಂತ ಕ್ಲಿಯರ್ ಆಗಿ ಭಗವದ್ಗೀತಾದಲ್ಲಿ ಹೇಳಿದ್ದೇನು, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ ಯಶಾಸ್ಮಿ ತತ್ವತಃ. ಏನು ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತಿನಿಂದಾನೇ ನಾನು ಅರ್ಥ ಮಾಡ್ಕೊಳಕಾಗೋದು. ಅದರಿಂದ ಏನ್ ಮಾಡ್ಬೇಕು, ಮನ್ಮನಾ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವಶ್ಯಸಿ ಸತ್ಯಂತೆ ಪ್ರತಿ ಜಾನಿ ಪ್ರಿಯೋಸ್ಮಿ. ನನ್ಗ್ ಮಾತ್ರನೇ ಭಕ್ತನಾಗು, ನನ್ ಮಾತ್ರನೇ ಪೂಜೆ ಮಾಡು, ನನ್ ಮಾತ್ರನೇ ಧ್ಯಾನ ಮಾಡು. ಇದೆಲ್ಲ ಕ್ಲಿಯರ್ ಆಗಿ ಭಕ್ತಿ ಬಗ್ಗೆ ತಾನೇ ಹೇಳಿದ್ದಾರೆ. ಆದ್ರೆ ಜ್ಞಾನಿಗಳ ಬಗ್ಗೆ ಅವ್ರು ಬರ್ದಿರೋ ಬುಕ್ಸ್ ತೆಗ್ದು ನೋಡಿದ್ರೆ, ಅವ್ರು ಬರ್ದಿರ್ತಾರಲ್ಲ ಭಾಷ್ಯ ಪೊರುಳುರೈ, ಭಾಷ್ಯ ತೆಗ್ದು ನೋಡಿದ್ರೆ ಭಕ್ತಿಯ ಮಾಮ ವಿಜಾನತಿ ಭಗವಂತ ಕ್ಲಿಯರ್ ಆಗಿ ಹೇಳಿದ್ದಾನೆ, ಭಕ್ತಿನಿಂದನೇ ಅರ್ಥ ಮಾಡ್ಕೊಳೋದು ಅಂತ. ಅವ್ರ ಭಾಷೆ ಓದಿದ್ರೆ ಸುತ್ಕೊಂಡ್ ಎಲ್ಲಿ ಬರ್ತಾರೆ ಅಂದ್ರೆ ಜ್ಞಾನದಿಂದಾನೇ ಭಗವಂತ ಅರ್ಥ ಆಗೋದು, ಅಲ್ಲಿಗೆ ತಗೊಂಡ್ ಬಿಟ್ಬಿಡ್ತಾರೆ. ಅಲ್ಲಿಗೆ ತಗೊಂಬಂದು ಬಿಟ್ಬಿಡ್ತಾರೆ. ಸೊ ಯಾಕಂದ್ರೆ ಅವ್ರಿಗೆ ಅಧಿಕಾರ ಅದೇ ತರನೇ ಇದೆ. ಅವ್ರಿಗೆ ನೀನ್ ಏನೇ ಭಕ್ತಿ ಬಗ್ಗೆ ಎಷ್ಟೇ ವರ್ಣನೆ ಮಾಡ್ಲಿ, ಎಷ್ಟೇ ಎಲ್ಲಿ, ಅವ್ರ ಮತ್ತೆ ತಲೆದಲ್ಲಿ ಹೋಗಲ್ಲ ಯಾಕಂದ್ರೆ ಅವ್ರ ಹೃದಯದಲ್ಲಿ ಆ ಭೋಗ ಬುದ್ಧಿ ಅಷ್ಟಿರುತ್ತೆ. ಏನು ಆ ಭೋಗ ವಾಸನ ಅನ್ನೋದು ಅಷ್ಟಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ ಅವ್ರಿಗೆ, ಅದಕ್ಕೋಸ್ಕರ ಏನಾಗುತ್ತೆ ಅರ್ಥ ಆಗುತ್ತೆ ಅಂದ್ರೆ ಅವ್ರಿಗೆ ಎಷ್ಟೇ ಎಲ್ಲಿ ಅವ್ರಿಗೆ ಅದೇ ಅರ್ಥ ಆಗೋದು. ಅವ್ರಿಗೆ ಅದೇ ಅರ್ಥ ಆಗೋದು. ಅದರಿಂದ ಎರಡು ಪ್ರಕಾರನೂ ಉಪದೇಶ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಏನು ಸ್ವಲ್ಪ ಕಡೆ ನೋಡಿದ್ರೆ ನಿರಾಕಾರ ಬಗ್ಗೆ, ಇನ್ ಸ್ವಲ್ಪ ಕಡೆ ಬಂದು ನೋಡಿದ್ರೆ ಭಗವಂತನ ರೂಪ ಬಗ್ಗೆ ವರ್ಣನೆ ಆಗಿದೆ. ಈ ಶ್ರುತಿ ಮೇ ರಸ ತತ್ವ ಬ್ರಹ್ಮ से भी श्रेष्ठतम परात्पर तत्व माना गया है. ಸೊ ಅದರಿಂದ ಎರಡನೋ ಉಪದೇಶದಲ್ಲಿ ಏನಿದ್ದಾರೆ, ರಸೋ ವೈಸಹ ರಸಾಹಿ ಏವಾಯಂ ಲಬ್ಧ್ವಾನಂದ ಭವತಿ. ಈ ವಾಕ್ಯದಲ್ಲಿ ಏನ್ ಹೇಳಿದ್ದಾರೆ, ಆ ಬ್ರಹ್ಮ ಜ್ಯೋತಿಕ್ಕಿಂತ ಭಗವಂತನೇ ತುಂಬಾ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. वह परात्पर तत्व रसिक शेखर भगवान श्री कृष्ण, क्योंकि श्रीमद् भागवत में उनके 12 रसों के विषय बतला गया है. ಸೊ ಏನು ಆ ರಸಿಕ ಶೇಖರ್ ಭಗವಂತ ಯಾರು? ಸ್ವಯಂ ಕೃಷ್ಣನೇ. ಅಂದ್ರೆ ಎಲ್ಲಾರ್ಗೂ ಪರತತ್ವ ಏನು? ಕೃಷ್ಣ ಮಾತ್ರನೇ ಎಲ್ಲಾರ್ಗೂ ಮೂಲವಾದ ಪರತತ್ವ. ಏತೆ ಚಾಂಶ ಕುಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಸೊ ಏನು ಏತೆ ಚಾಂಶ ಕುಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಬೇರೇನು ಇದಾರೆ, ಯಾರಿದ್ದಾರೆ? ವಿಷ್ಣು ಆಗಿರ್ಬೋದು, ನರಸಿಂಹ ಆಗಿರೋದು, ವಾಮನ ಆಗಿರ್ಬೋದು, ರಾಮ ಆಗಿರ್ಬೋದು. ಸೊ ಇವರೆಲ್ಲ ಭಗವಂತನೇ, ಇವರೆಲ್ಲನೂ ಭಗವಂತನೇ. ಆದ್ರೆ ಕೃಷ್ಣ ಏನು? ಸ್ವಯಂ ಭಗವಾನ್. ಭಗವಂತ ಸ್ವಯಂ ಭಗವಂತ. ಕೇಶವ ಧೃತ ನರಹರಿ ರೂಪ ಜಯ ಜಗದೀಶ ಅಲ್ವಾ.
ಕೇಶವ ಧೃತ ನರಹರಿ ರೂಪ ಅಂದ್ರೆ ಕೇಶವ ನರಹರಿ ರೂಪನ ತಗೊಂಡಿದ್ದಾರೆ. ಕೇಶವ ಧೃತ ರಾಮ ಶರೀರ, ಕೇಶವ ಏನು ರಾಮ ಶರೀರ ತಗೊಂಡಿದ್ದಾರೆ. ಕೇಶವ ಏನು ಕೂರ್ಮ ಸುಕರ ರೂಪ, ಕೇಶವ ಧೃತ ವರಹ ರೂಪ ಅಂದ್ರೆ ಏನು ಕೇಶವ ಆ ರೂಪನ ತಗೊಂಡಿದ್ದಾರೆ. ಅಂದ್ರೆ ಕೇಶವ ಅಂದ್ರೆ ಯಾರು? ಕೃಷ್ಣ. ಕೃಷ್ಣ ಆ ರೂಪನ ತಗೊಂಡಿದ್ದಾರೆ. ಸೊ ಆದ್ರೆ ಎಲ್ಲಾ ಭಗವಂತನೇ. ಇವ್ರು ವಿಷ್ಣು ರಾಮ್ ವರ ಆಗಿರ್ಬೋದು, ಇವರೆಲ್ಲ ಭಗವಂತ. ಆದ್ರೆ ಕೃಷ್ಣ ಏನು ಸ್ವಯಂ ಭಗವಂತ. ಸ್ವಯಂ ಭಗವಾನ್, ಸ್ವಯಂ ಭಗವಾನ್. ಅದರಿಂದ ಏನು ರಸಿಕ ಇದ್ರ ಮುಂದೆ ನಾವು ವರ್ಣನೆ ಮಾಡಿದ್ದೇನೆ ಅಲ್ವಾ? ಏನು ಕೃಷ್ಣ ಬಂದು ಏನು ಎಲ್ಲಾ ರಸಗಳು ತುಂಬಿಕೊಂಡಿದೆ. ಎಲ್ಲಾ ರಸಗಳು ತುಂಬಿಕೊಂಡಿದೆ. ಏನೇನ್ ರಸಗಳಿದೆ? ಭಕ್ತಿ ಸಂಬಂಧ ಭಕ್ತಿ ರಸಗಳೆಷ್ಟು? ಬಡ್ಕೊಂಡು ಗೋಡೆಗಳು ಕೂಡ ಬೇಕಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ಆನ್ಸರ್ ಹೇಳುತ್ತೆ. ಸರಿನಾ? ಭಕ್ತಿ ರಸ ಎಷ್ಟು? 12. ನೀವು ತಿರ್ಸೋ ಒಳಗಡೆ ನಾಳೆ ಆಗುತ್ತೆ ಅದು. ಭಕ್ತಿ ರಸ ಎಷ್ಟು? ಎಷ್ಟು ಮುಖ್ಯ? ಎಷ್ಟು ಗೌಣ? ಎಷ್ಟು? ಹೇಳಿ ಸರಿ, ಬಾಯಿಗೆ ಬಂದಿದ್ರು ಹೇಳಿ ನೋಡೋಣ. ಏಳು 4 ಎಷ್ಟಾಯ್ತು? ನಾನೆಷ್ಟು ಹೇಳಿದ್ದು? ಮತ್ತೆ 5 ಮುಖ್ಯ, 7 ಗೌಣ. 5 ಮುಖ್ಯ ಏನೇನು? ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಇದು ಮುಖ್ಯ ರಸ. ಗೌಣ ರಸ ಎಷ್ಟು? 7. ಹಾಸ್ಯ, ಅದ್ಭುತ, ವೀರ್ಯ, ಭಯಾನಕ, ರೌದ್ರ, ಬೀಭತ್ಸ, ಕರುಣ, ಇದು 7 ಗೌಣ ರಸ. ಈ 12 ರಸ ಪೂರ್ಣವಾಗಿ ಯಾರ ಹತ್ರ ಇರೋದು? ಕೃಷ್ಣದಲ್ಲಿ ಮಾತ್ರನೇ ಈ 12 ರಸ ಪೂರ್ಣವಾಗಿ ಇರೋದು. ಸೊ ಈ 12 ರಸ ಕೃಷ್ಣದಲ್ಲೇ ಪೂರ್ಣವಾಗಿರೋದು. ಎಕ್ಸಾಂಪಲ್ ಈಗ ನಾವು ವಿಷ್ಣುದಲ್ಲಿ ತಗೋಣ. ಎಷ್ಟು? ಶಾಂತ, ದಾಸ್ಯವರ್ಗುನೇ ವಿಷ್ಣುದಲ್ಲಿರೋದು. ವಾತ್ಸಲ್ಯ ಪೂರ್ಣವಾಗಿಲ್ಲ ವಿಷ್ಣು ಹತ್ರ ಅಲ್ವಾ? ಯಶೋಧ ಮಹಾರಾಣಿ ವಿಷ್ಣುನ ಓಡ್ಸಲ್ಲ ಕೋಲ್ ತಗೊಂಡು, ಓಡ್ಸಲ್ಲ. ನರಸಿಂಹದೇವನ ಯಶೋಧ ಮಹಾರಾಣಿ ಕೋಲ್ ತಗೊಂಡು ಓಡ್ಸಲ್ಲ. ಯಾರು ನೋಡ್ಸೋದು? ಕೃಷ್ಣನೇ ಓಡ್ಸೋದು ಅಲ್ವಾ? ಸೊ ಆಟ ಆಡ್ತಾ ಇದ್ರೆ ನರಸಿಂಹದೇವ್ ಬಂದು ಅವ್ರ ಫ್ರೆಂಡ್ಸ್ ಹತ್ರ ಆಟ ಆಡಲ್ಲ, ವಿಷ್ಣು ಬಂದು ಅವ್ರ ಫ್ರೆಂಡ್ಸ್ ಹತ್ರ ಆಟ ಆಡಲ್ಲ. ಯಾರು ಆಟ ಆಡೋದು? ಸೊ ಕೃಷ್ಣನೇ ಆಟ ಆಡೋದು. ಅದರಿಂದ ಏನು ಎಲ್ಲಾ ಗುಣಗಳು ಕೃಷ್ಣದಲ್ಲಿ ಮಾತ್ರನೇ ಇರೋದು ಪೂರ್ಣವಾಗಿ. ಅದರಿಂದ ಕೃಷ್ಣ ಏನು ಅಖಿಲ ರಸಾಮೃತ ಮೂರ್ತಿ. ಅದು ಇಲ್ದಿರ ಏನು क्योंकि ಶ್ರೀಮದ್ ಭಾಗವತಂಗೆ ಉನ್ಕೆ 12 ರಸಂ ಕೆ ವಿಷಯ ಬತ್ಲಾ ಗಯಾ ಹೈ. ಏನು ಭಾಗವತಂದಲ್ಲಿ ಕೂಡ ಏನೇ ಹೇಳಿದ್ದಾರೆ ಭಗವಂತನ ಬಗ್ಗೆ ಎಲ್ಲಾ 12 ರಸಗಳ ಬಗ್ಗೆನೂ ವರ್ಣನೆ ಆಗಿದೆ. ಇದು ಮುಂದೆ ನೋಡೋಣ. ಇದು ಭಗವಂತನ 12 ರಸಗಳನ್ನು ವರ್ಣನೆ ಆಗಿದೆ ಭಾಗವತಂದಲ್ಲಿ. इस श्लोक के द्वारा सर्व वेदांत सार निकला प्रमाण शिरोमणि श्रीमद् भागवतम ने श्री कृष्ण को ही रस स्वरूप निर्णय किया है. सो ಎಲ್ಲಾ ಶಾಸ್ತ್ರ ಸಾರ ಏನು? सर्व वेदांत सारम ही श्रीमद् भागवते मिश्यते तद्रासामृत तृप्तस्य न अन्यथा स्यादरति क्वचित. सर्व वेदांत सारम ही श्रीमद् भागवते मिश्यते. ಎಲ್ಲಾ ವೇದಗಳ ಸಾರ ಏನು? ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತಂ ಮಿಶ್ಯತೆ. ಎಲ್ಲಾ ವೇದಗಳ ಸಾರ, ಉಪನಿಷತ್ ಸಾರ ಏನು? ಭಾಗವತಂ. ನಿಗಮ ಕಲ್ಪ ತರೋರ್ಗಲಿತಂ ಫಲಂ ಶುಕುಮುಖಾದಮೃತ ದ್ರವ ಸಂಹಿತಂ ಪಿಬತ ಭಾಗವತಂ ರಸಮಾಲಯ ಮುಹುರಹೋ ರಸಿಕಾ ಭುವಿ ಭಾವುಕ. ಸೊ ಏನು ಹೇಳಿದಿನಲ್ವಾ? ಸೊ ಏನು ನಿಗಮ ಕಲ್ಪ ತರೋರ್ಗಲಿತಂ ಫಲಂ ಶುಕುಮುಖಾದಮೃತ ದ್ರವ ಸಂಹಿತಂ. ಸೊ ವೇದಗಳು ನಿಗಮ ಅಂತ ಕರೀತಾರೆ. ಸೊ ಅದ್ರ ವೇದಗಳು ಉಪನಿಷತ್ತುಗಳು ಮತ್ತೆ ಏನು ಪುರಾಣಗಳು ಇದೆಲ್ಲ ಏನಾಗುತ್ತೆ? ಆ ಮರದ ಸೊ ಏನು ರೆಂಬೆಗಳು, ಎಲೆಗಳು ಇದೆಲ್ಲ ಆಗಿದ್ರೆ ಅದ್ರ ಫಲ ಏನು? ಭಾಗವತಂ. ಆ ವೇದಗಳ ಫಲ ಸಾರ ಏನು? ಭಾಗವತಂ. ಆ ತರ ವೇದದಲ್ಲಿ ಆ ತರ ಸೊ ಭಾಗವತಂದಲ್ಲಿ ಏನು ಏಕ ಮಾತ್ರ ಕೃಷ್ಣನ್ನೇ ಪೂರ್ವವಾಗಿ ಏನಂತ ವರ್ಣನೆ ಮಾಡಿದ್ದಾರೆ? ಅಖಿಲ ರಸಾಮೃತ ಮೂರ್ತಿ, ಸ್ವಯಂ ಭಗವಾನ್. ಆ ತರ ಭಾಗವತಂದಲ್ಲಿ ವರ್ಣನೆ ಆಗಿದೆ ಕೃಷ್ಣನ ಬಗ್ಗೆ. ಮತ್ತೆ ಇನ್ನೇನು ಭಗವದ್ಗೀತಾದಲ್ಲಿ ಕೂಡ ಏನು ವರ್ಣನೆ ಆಗಿದ್ದಾರೆ? ಬ್ರಹ್ಮನೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯೇವಚ. ಏನು ಸೊ ಭಗವಂತ ಭಗವದ್ಗೀತಾದಲ್ಲಿ ಸ್ವಯಂ ಹೇಳಿದ್ದಾರೆ ಏನಂತ? ಆ ಬ್ರಹ್ಮ ಜ್ಯೋತಿಗೆ ನಾನೇ ಆಧಾರ.
ಅಂದ್ರೆ ಯಾರು ಹೇಳ್ತಾ ಇರೋದು? ಕೃಷ್ಣ. ಕೃಷ್ಣ ಈ 3 ಕ್ಯಾಟಗರಿದಲ್ಲಿ ಏನ್ ಕ್ಯಾಟಗರಿಗೆ ಬರ್ತಾರೆ? ಬ್ರಹ್ಮನ, ಪರಮಾತ್ಮನ, ಭಗವಂತನ? ಕೃಷ್ಣ ಹ ಹೇಳಿ. ಎಲ್ಲರೂ ಭಗವಂತ ಅಂದ್ರೆ ನಾನು ಭಗವಂತ ಅನ್ಬಿಡ್ತೀನಿ ಅಲ್ಲ. ಕೃಷ್ಣ ಬಂದು ಬ್ರಹ್ಮ ಜ್ಯೋತಿನ, ಪರಮಾತ್ಮನ, ಭಗವಂತನ? ಯಾಕೆ ಪರಮಾತ್ಮ, ಯಾಕೆ ಭಗವಂತ ಹೇಳಿ? ಎಂದಕ್ಕೆ ಪರಮಾತ್ಮ? ಎಂದಕ್ಕೆ ಪರಮಾತ್ಮ ಅಂದ್ರು? ಕೃಷ್ಣ ಪರಮಾತ್ಮ ಅಂటారు, ಸೊ ಮನ್ ಪರಮಾತ್ಮನೇ. చెప్పండి ఆన్సరు. కృష్ణ బ్రహ్మ జ్యోతిన, బ్రహ్మನ, ಪರಮಾತ್ಮನ, ಭಗವಂತನ? ಪರಮಾತ್ಮ. ಆನ್ಲೈನ್ ಅಲ್ಲಿ ಎಷ್ಟು? ಭಗವಂತ ಎಷ್ಟು, ಪರಮಾತ್ಮ ಎಷ್ಟು? ಭಗವಂತ ಪ್ರಭು. ಭಗವಂತ ಪ್ರಭು. ಭಗವಂತ. ಸರಿ, ಪರಮಾತ್ಮನವ್ರು ಮಾತ್ರ ಕೈ ಆನ್ಸರ್ ಮಾಡಿ ನೋಡೋಣ. ಯಾರು ಪರಮಾತ್ಮನವರು? ಅವ್ರ ಪ್ರೈಸ್ ಇರುತ್ತೆ ಲಾಸ್ಟ್ ಅಲ್ಲಿ, ಹೇಳಿ. ಪರಮಾತ್ಮನವ್ರು ಯಾರು? ಸರೋಜಮ್ಮ, ನೂತನ ಪರಮಾತ್ಮನಿಂದೆ. ಹಾ, ಯಾರು ಹ್ಯಾಂಡ್ಸ್ ರೈಸ್ ಮಾಡಿದ್ರು? ರಮ್ನಿ ಮಹಾರಾಜ್ ಹೇಳಿ. ಭಗವಂತನ, ಪರಮಾತ್ಮನ? ಭಗವಂತ ಪ್ರಭು. ಇವ್ರು ಭಗವಂತ ಹೇಳಕ್ಕೆ ನೀ ಕೊಚ್ಚೆ. ಸರಿ, ಮ್ಯೂಟ್ ಸೇಸ್ಕೊಂಡ. ಸೊ ನಾನು ಏನ್ ಮಾಡ್ದೆ? ಇದಕ್ ಮುಂಚೆನೆ ಹೇಳ್ದೆ ಏನು? ಸೊ ಪರಮಾತ್ಮದಲ್ಲಿ ಏನು? ಬೇರೆ ನಾಮ ಮಾತ್ರದ ಇದೆ. ಒಂದು ರೂಪ ಅನ್ನೋದು ಕರೆಕ್ಟ್. ಸಾರಿ, ಬೇರೆ ರೂಪ ಮಾತ್ರನೇ ಇದೆ, ನಾಮ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ. ಯಾರಿಗೆ? ಪರಮಾತ್ಮಗೆ. ಭಗವಂತನಿಗೆ. ಸೊ ಬ್ರಹ್ಮ ಜ್ಯೋತಿಗೆ ಬರೀ ಅದು ನಿತ್ಯ ಶಾಶ್ವತ ಅಷ್ಟೇ, ಅದಕ್ಕೆ ರೂಪ ಕೂಡ ಇಲ್ಲ. ಬರೀ ಲೈಟ್ ಅಷ್ಟೇ ಅದು. ಅದಕ್ಕೊಂದು ರೂಪನೂ ಇಲ್ಲ, ಒಂದು ನಾಮನೂ ಇಲ್ಲ, ಒಂದು ಗುಣನೂ ಇಲ್ಲ, ಒಂದು ಕ್ರಿಯೆನೂ ಇಲ್ಲ. ಏನಿಗೆ? ಬ್ರಹ್ಮ ಜ್ಯೋತಿಗೆ. ಪರಮಾತ್ಮನಿಗೆ ಬರೀ ರೂಪ ಇದೆ ಅಷ್ಟೇ, ಒಂದು ನಾಮ ಇಲ್ಲ, ಒಂದು ಗುಣ ಇಲ್ಲ, ಒಂದು ಕ್ರಿಯೆ ಇಲ್ಲ, ಒಂದು ಏನು ಆಕ್ಟಿವಿಟೀಸ್ ಏನು ಇಲ್ಲ. ಭಗವಂತನಿಗೆ ಎಲ್ಲ ಇದೆ, ನಾಮ, ರೂಪ, ಗುಣ, ಲೀಲಾ, ಕ್ರಿಯಾ ಎಲ್ಲಾನು ಇದೆ. ಇವಾಗ ಯೋಚನೆ ಮಾಡಿ, ಇವಾಗ ಕೃಷ್ಣ ಯಾವ್ದು ಕ್ಯಾಟಗರಿ? ಭಗವಂತ. ಪರಮಾತ್ಮ ಎಲ್ಲಾದ್ರು? ಪರಮಾತ್ಮ ಅಂದ್ರೆ ಇವಾಗ ಕೃಷ್ಣಗೆ ರೂಪ ಇಲ್ವಾ? ಏನು ಇಲ್ಲಿ? ಪರಮಾತ್ಮನಿಗೆ ರೂಪ ಇದೆ, ಕೃಷ್ಣಗೆ ರೂಪ ಇದೆ. ಓಕೆ, ಕೃಷ್ಣನಿಗೆ ರೂಪ, ನಾಮ ಇದೆಯಾ? ಹೆಸರು ಇದೆಯಾ ಕೃಷ್ಣನ್ಗೆ? ಅನಂತ ಹೆಸರುಗಳಿದೆ ಅಲ್ವಾ? ಅನಂತ. ಕೃಷ್ಣ, ಗೋವಿಂದ, ಗೋಪಾಲ, ಮಾಧವ, ಕೇಶವ, ಅನಂತ ಹೆಸರಿದೆ. ಪರಮಾತ್ಮನೇ ಹೆಸರು ಇಲ್ಲ ಅದು. ಮತ್ತೆ ಭಗವಂತ ಲೀಲೆ ಮಾಡ್ತಾನ? ಗುಣಗಳಿದೆಯಾ ಭಗವಂತ ಏನು? ಕರುಣಾ ಸಿಂಧು, ದೀನ ಬಂಧು. ಸೊ ಕರೀದಿರಲ್ವಾ ಭಗವಂತ ಬಂಧು? ಸೊ ಇದೆಲ್ಲ ಏನು ಗುಣಗಳ? ಭಗವಂತ ತುಂಬಾ ಸುಂದರವಾಗಿರ್ತಾನೆ, ಭಗವಂತ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಕೃಷ್ಣ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಸುಂದರವಾಗಿದ್ದಾನೆ. ಮತ್ತೆ ಆತರ ಎಲ್ಲ ತೀಟೆ ಮಾಡ್ತಾನೆ, ಅವನ ಮನೆಯಲ್ಲಿ ಬೆಣ್ಣೆ ಕದ್ದ. ಇದೆಲ್ಲ ಲೀಲೆಗಳಿದೆಯಾ ಇಲ್ವಾ? ಮತ್ತೆ ಕೃಷ್ಣ ಇದೆಲ್ಲ ಲೀಲೆ ಮಾಡ್ತಾನೆ ಇದೆಯಾ? ಇದು ಪರಮಾತ್ಮದಲ್ಲಿ ಇದೆಯಾ? ಮತ್ತೆ ಪರಮಾತ್ಮ ಹೆಂಗ್ ಆಡ್ತಾರೆ? ಸೊ ಕೃಷ್ಣ ಬಂದು ಭಗವಂತ, ಪರಮಾತ್ಮ ಅಲ್ಲ. ಪರಮಾತ್ಮ ಏನ್ ಮಾಡ್ತಾರೆ? ಹೃದಯದಲ್ಲಿ ಸಾಕ್ಷಿಭೂತವಾಗಿ ಕುತ್ಕೊಂಡಿರ್ತಾರೆ. ಅಷ್ಟೇ, ಮುಗೀತು ಪರಮಾತ್ಮ ಕತೆ. ಸಾಕ್ಷಿಭೂತ. ಅದು ಎಷ್ಟವರೆಗೂ ಕೂತ್ಕೊಂಡಿರ್ತಾರೆ ಪರಮಾತ್ಮವಾಗಿ? ಎಷ್ಟವರೆಗೂ? ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ. ಈ ಆಸಕ್ತಿದಲ್ಲಿ ಏನಾಗ್ತಾರೆ ಅಂದ್ರೆ ಪರಮಾತ್ಮ ಒಟ್ಟೋಗ್ತಾರೆ, ಅಲ್ಲಿ ಭಗವಂತ ಬಂದು ಕುತ್ಕೊಂತಾರೆ ಆ ಸಾಧಕ ಹೃದಯದಲ್ಲಿ. ಯಾರು ಆಸಕ್ತಿಗೆ ಹೋಗಿರ್ತಾರೋ ಅವ್ರ ಜಾಗದಲ್ಲಿ ಪರಮಾತ್ಮ ಖಾಲಿ ಮಾಡ್ತಾರೆ ಜಾಗ. ಅವಾಗ ಭಗವಂತ ಬಂದು ಹೃದಯದಲ್ಲಿ ಕುತ್ಕೊಂತಾರೆ. ಅದ್ರಾಗೆ ಹೇಳೋದು, ತುಮಾರ ಹೃದಯ ಸದ ಗೋವಿಂದ ವಿಶ್ರಾಮ್, ಗೋವಿಂದ ಕಹೇನ ಮಮ ವೈಷ್ಣವ ಪರಾನ್. ಅದ್ರಾಗೆ ಹೇಳೋದು, ಸಾಧು ಹೃದಯದಲ್ಲಿ ಯಾರು ಇರ್ತಾರೆ? ಗೋವಿಂದ ಇರ್ತಾರೆ, ಭಗವಂತ ಇರ್ತಾರೆ. ನಮ್ಮ ಹೃದಯದಲ್ಲಿ ಪರಮಾತ್ಮ ಇರ್ತಾರೆ.
ಭಕ್ತರ ಹೃದಯದಲ್ಲಿ ಭಗವಂತ ಇರ್ತಾನೆ. ಭಕ್ತರ ಹೃದಯದಲ್ಲಿ ಭಗವಂತ ಇರ್ತಾನೆ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ. ಯಾವಾಗ ಅವರು ಆಸಕ್ತಿನಿಂದ ಆ ಟೈಮಲ್ಲಿ ಭಾವ ಅರ್ಥ ಪ್ರವೇಶ ಮಾಡ್ತಾರೋ ಅವ್ರ ಹೃದಯದಲ್ಲಿ ಏನಾಗುತ್ತೆ, ಲೀಲೆಗಳು ಪ್ರಕಟಿತ ಆಗುತ್ತೆ, ಭಗವಂತನ ನಾಮ ಪ್ರಕಟಿತ ಆಗುತ್ತೆ, ಭಗವಂತನ ರೂಪ ಪ್ರಕಟಿತ ಆಗುತ್ತೆ ಹೃದಯದಲ್ಲೇ. ಇದೆಲ್ಲ ಯಾವಾಗ ಪರಮಾತ್ಮ ಅದೆಲ್ಲ ಏನ್ ಪ್ರಕಟಿತ ಮಾಡಕ್ ಆಗಲ್ಲ, ಅದೆಲ್ಲ ಯಾರು ಪ್ರಕಟಿತ ಮಾಡಕ್ ಹೋಗೋದು, ಭಗವಂತನೇ ಪ್ರಕಟಿತ ಮಾಡಕ್ ಹೋಗೋದು. ಅದರಿಂದ ಏನು ಭಗವಂತ ಅಲ್ಲಿ ಬಂದು ಕೂತ್ಕೊಂತಾರೆ. ಯಾಕೆ, ನಾಮ ರೂಪ ಗುಣ ಲೀಲಾ ಭಗವಂತನಿಗೆ ಮಾತ್ರನೇ ಇರೋದು. ಅದರಿಂದ ಏನು, ಸೊ ಏನು, ಆ ಬ್ರಹ್ಮ ಜ್ಯೋತಿಗೆ ಆಧಾರ ಯಾರು, ಭಗವಂತನೇ. इन सब प्रमाणों की यह सिद्धि है कि व्रजेंद्र नंदन श्याम सुंदर श्री कृष्ण ही परस्पर रस ಸ್ವರೂಪ ಹೇ. ಇದರಿಂದ ಅರ್ಥ ಆಯ್ತು ಏನು, ಕೃಷ್ಣನೇ ಈ ಬ್ರಹ್ಮ ಜ್ಯೋತಿಗೆ ಮೂಲ. ಯಾಕೆ, ಇವಾಗ ಎಕ್ಸಾಂಪಲ್ ನೋಡ್ಕೊಳ್ಳಿ, ಈಗ ಭಗವಂತನಿಗಿಂತ ಶ್ರೇಷ್ಠ ಬ್ರಹ್ಮ ಜ್ಯೋತಿ ಆಗಿದ್ರೆ ಇದ್ರಕ್ಕಿಂತ ಭಗವಂತನಿಗಿಂತ ಜಾಸ್ತಿ ಗುಣಗಳು ಎಲ್ಲಿರ್ಬೇಕು, ಬ್ರಹ್ಮ ಜ್ಯೋತಿದಲ್ಲಿ ಇರ್ಬೇಕು ಅಲ್ವಾ. ಭಗವಂತನಿಗಿಂತ ಬ್ರಹ್ಮ ಜ್ಯೋತಿ ಶ್ರೇಷ್ಠ ಆಗಿದ್ರೆ ಇದಕ್ಕಿಂತ ಜಾಸ್ತಿ ನಾಮ ರೂಪ ಗುಣ ಲೀಲಾ ಇದ್ರೆಲ್ಲ ಎಲ್ಲಿ ಜಾಸ್ತಿ ಇರ್ಬೇಕು, ಬ್ರಹ್ಮ ಜ್ಯೋತಿದಲ್ಲಿ ಲಾಸ್ಟ್ ಜಾಸ್ತಿ ಇರ್ಬೇಕು. ಆದ್ರೆ ಅಲ್ಲೆಲ್ಲಿದೆ, ಅಲ್ಲೇನಿಲ್ಲ, ಅಲ್ಲಿ ಅಲ್ಲೇನಿಲ್ಲ, ವೆರಿ ಲೈಟ್ ಮಾತ್ರ ಅದ ಅಷ್ಟೇ. ಸೊ ಅದರಿಂದ ಏನು, ಅದಕ್ಕೆ ಆಧಾರ ಯಾರು, ಭಗವಂತ. ಇದಕ್ಕೆ ಇನ್ನೂ ಡೀಪ್ ಆಗಿ ಇನ್ನೂ ವಿವರಣೆ ಬೇಕಂದ್ರೆ ಜಯಧರ್ಮದಲ್ಲಿ ತಿಳ್ಕೊಬಹುದು. 13 ಚಾಪ್ಟರ್ದಲ್ಲಿ ಬರುತ್ತೆ ಜಯಧರ್ಮದಲ್ಲಿ. ಸೊ ಇನ್ನೂ ಡೀಪ್ ಆಗಿ ಬೇಕಂದ್ರೆ ತಿಳ್ಕೊಬಹುದು, ಇನ್ನು ಓದ್ಬೇಕಂದ್ರೆ. ಸೊ ಏನು, ಭಗವಂತ ಬ್ರಹ್ಮ ಜ್ಯೋತಿಗೆ ಕೂಡ ಆಧಾರ ಸ್ವರೂಪ್ ಭಗವಂತನೇ. ಇದರಿಂದ ಏನಾಯ್ತು, ಪ್ರೂಫ್ ಆಯ್ತು. उन श्री व्रजेंद्र नंदन की बाल्या पौगंडा और कैशोर की लीलाओं से निर्दिष्ट होता है। स्वयं भगवान श्री कृष्ण विशुद्ध सत्व में अपने नाम रूप गुण लीला और विग्रह से सर्वथा रस स्वरूप है। वे अपनी स्वेच्छा से प्रेमी भक्तों के हृदय में उनकी श्रवण नेत्र मन बुद्धि इत्यादि वृत्तियों में अवतीर्ण होता है। सो ಏನು, ಅದೇ ಭಗವಂತ ಬಂದು ಏನು, ಎಲ್ಲ ಪೂರ್ಣ ಸ್ವತಂತ್ರ. ಭಗವಂತ ಬಂದು ಪೂರ್ಣ ಸ್ವತಂತ್ರ. ಆದ್ರೆ ಈ ಬ್ರಹ್ಮ ಜ್ಯೋತಿ ಅನ್ನೋದು ಸ್ವತಂತ್ರ ಅಲ್ಲ, ಇದು ಯಾರ ಮೇಲೆ ಡಿಪೆಂಡ್ ಆಗಿದೆ, ಭಗವಂತನ ಮೇಲೆ ಡಿಪೆಂಡ್ ಆಗಿದೆ. ಈಗ ಎಕ್ಸಾಂಪಲ್, ನೀನ್ ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಿ ನಿನ್ ಜ್ಯೋತಿ ಅಲ್ಲಿ ಬರುತ್ತೆ ಅಲ್ವಾ. ಭಗವಂತ ನಿರಾಕಾರ ಜ್ಯೋತಿ ಅನ್ನೋದೇನು, ಭಗವಂತನ ಅಂಗ ಕಾಂತಿನ ನಿರಾಕಾರ ಜ್ಯೋತಿ ಅಂತ ಕರೀತಾರೆ. ಆ ಜ್ಯೋತಿ ಯಾರ ಮೇಲೆ ಡಿಪೆಂಡ್ ಆಗಿದೆ, ಭಗವಂತನ ಶರೀರ ಮೇಲೆ ಡಿಪೆಂಡ್ ಆಗಿದೆ. ಅಂತ ಸ್ವತಂತ್ರ ಎಲ್ಲ ಆಯ್ತು, ಅದು ಸ್ವತಂತ್ರ ಅಲ್ಲ. ಆದ್ರೆ ಭಗವಂತ ಪೂರ್ಣ ಸ್ವತಂತ್ರ. ಭಗವಂತ ಯಾರು, ಪೂರ್ಣ ಸ್ವತಂತ್ರ. ಆದ್ರೆ ಬ್ರಹ್ಮಜ್ಯೋತಿ ಬಂದು ಸ್ವತಂತ್ರ ಅಲ್ಲ. ಅದರಿಂದ ಏನು, ಭಗವಂತ ಬಂದು ಭಗವಂತ ಇಚ್ಛೆ ಬಂದ್ರೆ ಏನು, ಎಲ್ಲ ಬೇಕಂದ್ರೂ ಪ್ರಕಟಿತ ಆಗ್ತಾನೆ. ಅದರಿಂದ ಏನು, ಭಗವಂತ ಮಾತ್ರನೇ ಪೂರ್ಣ ಸ್ವತಂತ್ರ ಅಲ್ಲ, ಭಗವಂತನ ನಾಮ ಆಗಿರ್ಬೋದು, ಭಗವಂತನ ರೂಪ ಆಗಿರ್ಬೋದು, ಭಗವಂತನ ಗುಣ ಆಗಿರ್ಬೋದು, ಭಗವಂತನ ಲೀಲಾಗಳಾಗಿರ್ಬೋದು, ಎಲ್ಲ ಏನು, ಎಲ್ಲಾನು ಚಿನ್ಮಯನೇ, ಎಲ್ಲಾನು ಒಂದಕ್ಕೊಂದು ಭೇದ ಇಲ್ಲ. ಭಗವಂತನ ನಾಮ ಬೇರೆ, ಭಗವಂತ ಬೇರೆ ಅಲ್ಲ. ಭಗವಂತನ ರೂಪ ಬೇರೆ, ಭಗವಂತ ಬೇರೆ ಅಲ್ಲ. ಭಗವಂತ ವಿಗ್ರಹ ಬೇರೆ, ಭಗವಂತ ಬೇರೆ ಅಲ್ಲ. ಭಗವಂತನ ಕತೆ ಬೇರೆ, ಭಗವಂತ ಬೇರೆ ಅಲ್ಲ. ಎಲ್ಲ ಒಂದೇ, ಎಲ್ಲಾನು ಒಂದೇ. ಆದ್ರೆ ನಮ್ ಬದ್ಧಾವಸ್ಥದಲ್ಲಿ ಇದ್ದೀರಿ, ನಮ್ಗೆ ಇದು ಅರ್ಥ ಆಗ್ತಾ ಇಲ್ಲ. ಇದು ನಮ್ ಬದ್ಧಾವಸ್ಥದಲ್ಲಿ ಇರೋ ಕಾರಣದಿಂದ ನಮಗೆ ಬೇರೆ ಬೇರೆ ಅನಿಸ್ತಾ ಇದೆ, ನಮಗೆ ಅನಿಸ್ತಾ ಇದೆ ಅಷ್ಟೇ, ಆದ್ರೆ ಬೇರೆ ಬೇರೆ ಅಲ್ಲ. ಅದಕ್ಕೆ ಯಾವಾಗ ಇದು ನಮ್ಗೆ ಅದು ಭಗವಂತ ರೂಪ ಆಗಿರ್ಲಿ, ನಾಮ ಆಗಿರ್ಲಿ, ಭಗವಂತ ವಿಗ್ರಹ ಇರಲಿ, ಎಲ್ಲ ಒಂದೇ ಯಾವಾಗ ಅನ್ಸುತ್ತೆ, ಯಾವಾಗ ನಮ್ಮ ಇಂದ್ರಿಯಗಳು ಆಧ್ಯಾತ್ಮಿಕ ಆಗುತ್ತೋ ಆವಾಗಲೇ ಭಗವಂತನ ನಾಮ ಪ್ರಕಟಿತ ಆಗೋದು. ಅವ್ರಿಗೆ ಹೇಳ್ತಾರೆ, ಅಥೋ ಶ್ರೀ ಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೋ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದ. ಅಥೋ ಶ್ರೀ ಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ. ಸೊ ಏನು, ಭಗವಂತನ ನಾಮ ರೂಪ ಗುಣ ಲೀಲಾ ಈ ಶರೀರದಲ್ಲಿ ತಡ್ಕೊಳೋ ಶಕ್ತಿ ಇಲ್ಲ. ಸೊ ಏನು, ಇದು ಭೌತಿಕ ಶರೀರ ಹೇಳಿದಿಂದನ. ಸೊ ಇದು ಭೌತಿಕ ಇಂದ್ರಿಯಗಳು. ಈ ಭೌತಿಕ ಇಂದ್ರಿಯದಲ್ಲಿ ಭಗವಂತನ ನಾಮ ಅವತಾರ ಆಗಲ್ಲ. ಯಾವಾಗ ಸೊ ಆದ್ರೂ ಭಗವಂತನ ನಾಮ ಜಪ ಮಾಡ್ತಾ 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 ಏನಾಗುತ್ತೆ, ಯಾವ ತರ ಬಂದು ಒಂದು ಕಬ್ಬಣ ಇರುತ್ತೆ, ಕಬ್ಬನ ಎತ್ಕೋಗಿ ಬೆಂಕಿದಲ್ಲಿದ್ರೆ ಆ ಬೆಂಕಿಗಿರೋ ಲಕ್ಷಣಗಳೆಲ್ಲ ಏನ್ ಬರುತ್ತೆ, ಆ ಕಬ್ಬನಕ್ಕೂ ಬರುತ್ತೆ. ಅದೇ ತರನೇ ಭಗವಂತನ ನಾಮ ನಾವ್ ಹೇಳ್ತಾ 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 ಈ ಭೌತಿಕ ಇಂದ್ರಿಯಗಳು ಕೂಡ ಏನಾಗುತ್ತೆ, ಆಧ್ಯಾತ್ಮಿಕ ಆಗುತ್ತೆ, ಚಿನ್ಮಯ ಆಗುತ್ತೆ. ಯಾಕೆ, ಯಾತರ ಕೃಷ್ಣ ನಾಮ ಅನ್ನೋದು ಬೆಂಕಿ ತರ.
ಕೃಷ್ಣ ನಾಮ ಬೆಂಕಿ ತರ. ನಮ್ಮ ಹೃದಯ ಏನು ಕಬ್ನ. ಇನ್ನ ನಮ್ಮ ಇಂದ್ರಿಯಗಳೆಲ್ಲ ಏನು ಕಬ್ನ. ಅದ್ರ ಎತ್ಕೋಗಿ ಅದ್ರ ಇದನ್ನಲ್ಲಿ ಇದ್ರೆ ಅದ್ರ ಲಕ್ಷಣಗಳೆಲ್ಲ ಇದ್ರಿಗೆ ಬರುತ್ತೆ. ಅದೇ ತರನೇ ಸೊ ನಾವು ಭಗವಂತ ನಾಮ ಕೀರ್ತನೆ ಮಾಡ್ತಾ ಇದ್ರೆ ಏನಾಗುತ್ತೆ, ಆ ಭಗವಂತನ ಗುಣಗಳು ಕೂಡ ಸೊ ಅಂದ್ರೆ ನಮ್ಮ ಇಂದ್ರಿಯಗಳು ಕೂಡ ಏನಾಗುತ್ತೆ, ಭೌತಿಕದಿಂದ ಆಧ್ಯಾತ್ಮಿಕ ಆಗುತ್ತೆ. ಅವಾಗ ಯಾವಾಗ ಆಧ್ಯಾತ್ಮಿಕ ಆಗುತ್ತೋ ಅವಾಗ ಏನಾಗುತ್ತೆ, ಭಗವಂತನ ನಾಮ ಉದಿತ ಆಗುತ್ತೆ ಇಂದ್ರಿಯಗಳಲ್ಲಿ. ಈ ಸೊ ಇಂದ್ರಿಯಗಳಲ್ಲಿ ಭಗವಂತನ ನಾಮ ಉದಿತ ಆಗುತ್ತೆ. ಆವಾಗಲೇ ಭಗವಂತನ ನಾಮ ಆಗಿರ್ಲಿ, ಭಗವಂತನ ರೂಪ, ಭಗವಂತನ ಗುಣಗಳಾಗಿರ್ಲಿ, ಇದೆಲ್ಲ ಪ್ರಕಟಿತ ಆಗೋದು. ಇಷ್ಟವರೆಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಸೊ ಮುಂದೆ ಹೋಗೋಣ. ಮುಂದೆ ಹೋಗೋಣ. ಸೊ ಇವಾಗ ಮುಂದೆ ಹೋಗೋಣ ಇನ್ನು. ಶ್ರೀಲ ಚಕ್ರವರ್ತಿ ಪಾದ್ जड़ातीत स्वप्रकाश चिदानंद माया भगवत तत्वस्तु भक्ति तत्व का निरूपण करने के लिए श्रुति को प्रमाणों के उद्धत कर श्रुति या शब्द प्रमाण की ही अमल या अभ्रांत प्रमाणिकता दिखला रहा है, जिसका सहायता से वस्तु का यथार्थ ज्ञान होता है। उस वस्तु के संबंध में उसे प्रमाण कहा जाता है। श्रीमद् भागवतम श्रुति, प्रत्यक्ष, अनुमान, ऐतिक, इन 4 प्रकार के प्रमाणों का उल्लेख किया है। ಸೊ ಇದೆಲ್ಲರ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನಿಮ್ಗೆ, ಯೋಚನೆ ಮಾಡ್ತಾ ಇದ್ದೀನಿ. ಅರ್ಥ ಆಗುತ್ತಾ? ಸೊ ಶಾಸ್ತ್ರದಲ್ಲಿ 10 ಪ್ರಕಾರ ಪ್ರಮಾಣ ವರ್ಣನೆ ಆಗಿದೆ. ಪ್ರಮಾಣ ಅಂದ್ರೆ ಏನು? ಪ್ರಮಾಣ ಅಂದ್ರೆ ಏನು? ಬ್ರಹ್ಮಜ್ಯೋತಿ ಕೂಡ ಕೃಷ್ಣುಡೆ. ಕೃಷ್ಣ ಮಾತ್ರ ಏನು ಭಗವಂತ ಬ್ರಹ್ಮಜ್ಯೋತಿ. ಸೊ ಪರತತ್ವ 3 ಪ್ರಕಾರ: ಬ್ರಹ್ಮಜ್ಯೋತಿ, ಭಗವಂತ, ಪರಮಾತ್ಮ. ಬ್ರಹ್ಮಜ್ಯೋತಿ, ಪರಮಾತ್ಮ, ಭಗವಂತ, ಈ 3 ಪ್ರಕಾರ ಅಷ್ಟೇ. ಇವ್ರು ಶಂಕರಾಚಾರ್ಯ ಫಾಲೋವರ್ಸ್ ಎಲ್ಲ ಇರೋದು ಭಗವಂತನಿಗೆ. ಸೊ ಇದು ಪಂಚೋಪಾಸಕ್ ಅಂತ ಕರೀತಾರೆ ಇದನ್ನ ಲಾಸ್ಟ್ లో చెప్తాను. పంచోపాసక్ అంటారు దీన్ని. శివ, విష్ణు, గణేష్, శక్తి, తర్వాత సూర్య, పంచోపాసక్ అంటారు దీన్ని లాస్ట్ లో చెప్తాను. మరలా టాపిక్ వేరే అవుతుంది. సో ಪ್ರಮಾಣ ಅಂದ್ರೆ ಏನು? ಸೊ ಏನ್ ಹೇಳ್ತಾರೆ ಅಂದ್ರೆ, ಪ್ರಮಾಣ ಅಂದ್ರೆ ಯಾವ್ದ್ರದಿಂದ ವಸ್ತು ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂತಿರೋ ಅದನ್ನ ಪ್ರಮಾಣ ಅಂತ ಅಂತ ಕರೀತಾರೆ. ಯಾವ್ದ್ರ ಬಗ್ಗೆ ಆ ವಸ್ತುದ ಜ್ಞಾನ ಯಥಾರ್ಥವಾಗಿ ಲಭ್ಯ ಆಗುತ್ತೋ ಅದನ್ನೇ ಪ್ರಮಾಣ ಅಂತ ಕರೀತಾರೆ. ಅರ್ಥ ಆಯ್ತಾ? ಯಾವ್ದ್ರದಿಂದ ಆ ವಸ್ತು ಜ್ಞಾನ ಯಥಾರ್ಥವಾಗಿ ಯಾವ ವಸ್ತು ಏಂದ್ರದಿಂದ ಅರ್ಥ ಆಗುತ್ತೋ ಅದನ್ನೇ ಪ್ರಮಾಣ ಅಂತ ಕರೀತಾರೆ. ಅದರಿಂದ ಶಾಸ್ತ್ರದಲ್ಲಿ 10 ಪ್ರಕಾರ ಪ್ರಮಾಣ ವರ್ಣನೆ ಆಗಿದೆ. 10 ಪ್ರಕಾರ ಪ್ರಮಾಣ ವರ್ಣನೆ ಆಗಿದೆ. ಅದೇನು? ಮೊದಲನೇದು ಬಂದು ಪ್ರತ್ಯಕ್ಷ, ಅನುಮಾನ್, ಆರ್ಷ, ಉಪಮಾನ್, ಅರ್ಥಾಪತಿ, ಅಭಾವ್, ಸಂಭಾವ್, ಐತಿಹ್, ಚೇಷ್ಟ, ಶಬ್ದ. ಈ 10 ಪ್ರಕಾರ ಪ್ರಮಾಣ ಇದೆ. ಪ್ರತ್ಯಕ್ಷ, ಅನುಮಾನ್, ಇರೋ ನಿಮಿಷ. ಪ್ರತ್ಯಕ್ಷ, ಅನುಮಾನ್, ಐತಿಹ್, ಚೇಷ್ಟ, ಅರ್ಥಾಪತಿ, ಅಭಾವ್, ಸಂಭಾವ್, ಶಬ್ದ. ಪ್ರತ್ಯಕ್ಷ, ಅನುಮಾನ್, ಆರ್ಷ್, ಉಪಮಾನ್, ಅರ್ಥಾಪತಿ, ಅಭಾವ್, ಸಂಭಾವ್, ಐತಿಹ್, ಚೇಷ್ಟ. ಇಷ್ಟ. ಸೊ ಇದು ವರ್ಣನೆ ಆಗಿದೆ ಎಲ್ಲಿ? ಶಾಸ್ತ್ರದಲ್ಲಿ. ಈ 10 ಪ್ರಕಾರ ಪ್ರಮಾಣ ವರ್ಣನೆ ಆಗಿದೆ. ಆದ್ರೆ ಇದ್ರನ್ನ ಎಲ್ಲಾದ್ರಕ್ಕಿಂತ ಶ್ರೇಷ್ಠ ಬಂದು ಶಬ್ದ ಪ್ರಮಾಣ. ಈ 10 ಪ್ರಮಾಣದಲ್ಲಿ ಶಬ್ದ ಪ್ರಮಾಣನೇ ಶ್ರೇಷ್ಠ.
ಇದನ್ನ ವರ್ಣನೆ ಮಾಡೋಣ, ಮುಂದೆ ಬೇಕಾಗುತ್ತಾ ಇಲ್ಲ ಬೇಕಾಗಿಲ್ವಾ? ಇದು ಈ 10 ಪ್ರಕಾರ ಪ್ರಮಾಣ ವರ್ಣನೆ ಮಾಡ್ಲಾ? ಸರಿ, ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಬರ್ಕೊಳ್ಳಿ, ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು? ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಈ ಇಂದ್ರಿಯಗಳಿಂದ ಅನುಭವ ಜ್ಞಾನನ ಪ್ರತ್ಯಕ್ಷ ಪ್ರಮಾಣ ಅಂತ ಕರಿತೀರಿ. ಈ ಇಂದ್ರಿಯಗಳಿಂದ ಅನುಭವ ಜ್ಞಾನನ ಪ್ರತ್ಯಕ್ಷ ಪ್ರಮಾಣ ಅಂತ ಕರಿತೀರಿ. ಸೊ ನಿಮ್ ಮಾಧುರ್ಯ ಕದಂಬಿನಿ ಫುಲ್ ಇದೇ ತರದ ಇರುತ್ತೆ, ಇದನ್ನಲ್ಲಿ ಕಥೆಗಳೆಲ್ಲ ಇರಲ್ಲ. ಆದ್ರೆ ನೀವು ಫಸ್ಟ್ ದಿನಾನೇ ಹೇಳ್ದೆ ನಿಮ್ಗೆ. ಸೊ ಮಾಧುರ್ಯ ಕದಂಬಿನಿ ಇದೇ ತರನೇ ಇರುತ್ತೆ. ಆದ್ರೂ ಇದನ್ನ ತುಂಬಾ ಸ್ಕಿಪ್ ಮಾಡಿದ್ದೀನಿ. ಪ್ರತ್ಯಕ್ಷ ಅಂದ್ರೆ ಏನು? ಇಂದ್ರಿಯಗಳಿಂದ ಅನುಭವ ಜ್ಞಾನನ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಇಂದ್ರಿಯಗಳಂದ್ರೆ ಏನೇನು? ಕಣ್ಣು, ಮೂಗು, ನಾಲ್ಗೆ, ಚರ್ಮ, ಕಿವಿ, ಇದರಿಂದ ಅನುಭವ ಜ್ಞಾನನ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಆದ್ರೆ ಇದು ಬಂದು ಕರೆಕ್ಟ್ ಆಗಿ ಇದು ಇರುತ್ತಾ? ಯಾಕೆ? ಹೆಂಗೆ? ಎಕ್ಸಾಂಪಲ್ ನೀವು ಕೋರ್ಟಲ್ಲಿ ಎಲ್ಲಾದ್ರೆ ಕಣ್ಣಲ್ಲಿ ನೋಡಿದ್ರೇನೆ ಪ್ರೂಫ್, ನಾನು ನಂಬ್ತೀನಿ ಇಲ್ಲಾಂದ್ರೆ ನಂಬಲ್ಲ ಅಂತೀರಾ. ಒಪ್ಕೊಂತೀರಾ? ಕಣ್ಣಲ್ಲಿ ನೋಡಿದ್ರೇನೆ ನಂಬೋದು, ಇಲ್ಲಾಂದ್ರೆ ನಂಬಲ್ಲ. ಸೊ ಆದ್ರೆ ಎಕ್ಸಾಂಪಲ್ ಇವಾಗ ನಾವು ನೋಡ್ಬೋದು, ಏನು? ಸೂರ್ಯ ನಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾನೆ? ಚಿಕ್ಕದಾಗಿ ಕಾಣಿಸ್ತಾನೆ. ಆದ್ರೆ ಸೂರ್ಯ ಚಿಕ್ಕದಾಗಿದ್ದಾನ? ಸೂರ್ಯ ಎಷ್ಟಿದ್ದಾನೆ? ತುಂಬಾ ದೊಡ್ಡದಾಗಿದೆ. ಆದ್ರೆ ನಮ್ ಕಣ್ಣಿಗೆ ಯಾವ ತರ ಕಾಣಿಸ್ತಾ ಇದೆ? ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅಂದ್ರೆ ಏನು? ಇದು ಬಂದು ಪೂರ್ಣ ಆಗಲ್ಲ. ಯಾಕೆ? ಆಕ್ಚುಲಿ ನಾವು ಬಂದು ಏನು, ನಮ್ ಇಂದ್ರಿಯಗಳು ಬಂದು ಏನು 4 ದೋಷದಿಂದ ನಾವು ಇದ್ದೀರಿ. ನಮ್ಗೇನು, ನಮ್ ಇಂದ್ರಿಯಗಳೆಲ್ಲ ಈಗಲೇ ಇದ್ ಮುಂಚೆ ಬದ್ಧ, ಪೂರ್ಣ ಇಲ್ಲ. ನಮ್ ಇಂದ್ರಿಯಗಳು ಪೂರ್ಣ ಇಲ್ಲ. ಅದರಿಂದ ನಾವು ಬದ್ಧಾವಸ್ಥದಲ್ಲಿರೋ ಕಾರಣದಿಂದ ನಮ್ ಇಂದ್ರಿಯಗಳಿಂದ ಏನು ನಾಲೆಜು ತಗೊಳಕ್ ಆಗಲ್ಲ. ಬದ್ಧಾವಸ್ಥದಲ್ಲಿ ಇದ್ರೆ ಹೇಳ್ದೆ ಅಲ್ವಾ, ಸೂರ್ಯ ತುಂಬಾ ಚಿಕ್ಕದಾಗಿ ಕಾಣಿಸ್ತಾನೆ. ಹಂಗಂತ ಸೂರ್ಯ ಚಿಕ್ಕದಾಗಿಲ್ಲ, ತುಂಬಾ ದೊಡ್ಡದಾಗಿದ್ದಾನೆ. ಅಂದ್ರೆ ಏನು? ನಿಮ್ ಕಣ್ಣಲ್ಲಿ ಡಿಫೆಕ್ಟ್ ಇದೆ ಅಲ್ವಾ? ನಮ್ ಕಣ್ಣಲ್ಲಿ ಡಿಫೆಕ್ಟ್ ಇದೆ. ಅದೇ ತರನೇ. ಸೊ ಏನು, ಇದು ಬಂದು ಪೂರ್ಣ ಆಗಲ್ಲ. ಇದು ಕರೆಕ್ಟ್ ಆಗಲ್ಲ ಪ್ರತ್ಯಕ್ಷ ಪ್ರಮಾಣ ಬಂದು. ನೆಕ್ಸ್ಟ್ ಬಂದು ಏನು? ಅನುಮಾನ್. ಹನುಮಾನ್. ಸೊ ಏನು? ಹನುಮಾನ್ ಅಂದ್ರೆ ಇವಾಗ ನೀವು ಎಕ್ಸಾಂಪಲ್ ಏನೋ ಒಂದು ದೂರದಿಂದ ನಮ್ಗೇನು ಹೊಗೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಓ ನೀವು ಅನ್ಕೊಬಹುದು, ನಿಮ್ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಿಲ್ಲ, ಬೇರೆ ಮೇಲ್ಗಡೆ ಹೊಗೆ ಮಾತ್ರ ಹೋಗ್ತಾ ಇದೆ. ನೀವೇನಕ್ಕೆ ಅನ್ಕೊಂತೀರಾ ಮನಸ್ಸಲ್ಲಿ? ಓ ಅಲ್ಲೇನಾದ್ರು ಒಂದು ಮನೆ ಸುಟ್ಟೋಗ್ಬಿಟ್ಟೈತೆ ಅಂತ ನೀವು ಅನ್ಕೊಂತೀರಾ. ಆದ್ರೆ ಅಲ್ಲಿ ಹೋದ್ರೆ ಏನ್ ಮಾಡ್ತಾ ಇದಾರೆ? ಅವ್ರು ಬಂದು ಏನೋ ಒಂದು ಪೇಪರ್ ಏನೋ ಒಂದು ಸುಟ್ಟಿದ್ದಾರೆ ಅಷ್ಟೇ. ಇಲ್ಲಾಂದ್ರೆ ಏನೋ ಅವ್ರು ಅಡ್ಗೆ ಮಾಡ್ತಾ ಇದ್ದಾರೆ, ಸೌದೆಯಲ್ಲಿ ಅಡ್ಗೆ ಮಾಡ್ತಾ ಇದಾರೆ, ಆ ಬೆಂಕಿ ಆ ಹೊಗೆ ಬರ್ತಾ ಇದೆ. ಆದ್ರೆ ನೀನ್ ನೋಡ್ಬಿಟ್ಟು ದೂರದಿಂದ ಏನ್ ಅನ್ಕೊಂಡೆ? ಮನೇನೆ ಸುಟ್ಟೋಯ್ತು. ಅಂದ್ರೆ ಏನು? ಅನುಮಾನ ಬೀಳ್ತಾ ಇದ್ಯಾ. ಇದು ನೀವು ಇದನ್ನ ಕರೆಕ್ಟ್ ಆಗಿ ಒಪ್ಕೊಳಕ್ ಆಗುತ್ತಾ? ಇದರಿಂದ ಎರಡನೇ ಪ್ರಮಾಣ ಬಂದು ಇದು ಅನುಮಾನ್. ಮೂರನೇದು ಆರ್ಷ. ಮೂರನೇ ಪ್ರಮಾಣ ಬಂದು ಆರ್ಷ. आर्ष ಅಂದ್ರೆ ಏನು? अभ्रांत ऋषियों को वाक्य में आर्ष प्रमाण कहा जाता है. सो किंतु कहीं कई विचार करने पर ऐसा जगह है कि उनके ऋषियों का अपने अपने अलग मत, इसलिए उनका भी वचन सब समय प्रामाणिक नहीं हो पाता. सो ಏನು? ಮತ್ತೆ ಋಷಿಗಳು ಬೇರೆ ಬೇರೆ ಋಷಿಗಳು ಏನೇನ್ ಮಾಡಿದ್ದಾರೆ? ಬೇರೆ ಬೇರೆ ಪ್ರಕಾರ ವಾಕ್ಯಗಳನ್ನ ಬರ್ದಿಕ್ಕಿದ್ದಾರೆ, ಉಪದೇಶ ಕೊಟ್ಟಿಕ್ಕಿದ್ದಾರೆ. ಸೊ ಅದ್ರನ್ನು ಪ್ರಮಾಣ ಅಂತ ತಗೊಳಕ್ಕಾಗಲ್ಲ. ಯಾಕೆ? ಒಂದ್ ಋಷಿ ನೋಡಿದ್ರೆ ಏನೋ ಧ್ಯಾನ ಬಗ್ಗೆ ಹೇಳಿದ್ದಾರೆ, ಇನ್ನು ಉತ್ತರ ಮೀಮಾಂಸಾ, ದಕ್ಷಿಣ ಮೀಮಾಂಸಾ ಬಗ್ಗೆ ಹೇಳಿದ್ದಾರೆ, ಮತ್ತೆ ಏನು ಪತಂಜಲಿ ಯೋಗ ಸಿದ್ಧಾಂತ ಹೇಳಿದ್ದಾರೆ. ಇನ್ನೊಂದ್ ಋಷಿ ನೋಡಿದ್ರೆ ಏನು ಇನ್ನೊಂದ್ ಪುನರ್ಜನ್ಮನೇ ಇಲ್ಲ, ಏನು ಇರೋವರೆಗೂ ಏನು ಸಾಲ ಮಾಡ್ಕೊಂತೀನೋ, ಚೆನ್ನಾಗ್ ತುಪ್ಪ ತಿನ್ನು, ನೀನ್ ಮೋಸ ಮಾಡಾದ್ರು ನೀನ್ ಚೆನ್ನಾಗ್ ಬದುಕು,
ಸಂತೋಷ ಆಗಿರು. ಇದೇ ಅಲ್ಲರದು ಇನ್ನೊಂದು ಮುನಿ ಈ ತರ ಹೇಳ್ತಾರೆ, ನೀನ್ ಮೋಸ ಮಾಡಿ ಆದ್ರೂ ನೀನ್ ಚೆನ್ನಾಗಿರು, ಕಳ್ತನ ಮಾಡಿ ಆದ್ರೂ ನೀನ್ ಪರವಾಗಿಲ್ಲ, ನೀನು ದುಡ್ಡು ಸಂಪಾದನೆ ಮಾಡು. ಇದೊಂದು ಋಷಿ ಹೇಳಿದಾರೆ. ಸೊ ಇದನ್ನೆಲ್ಲ ಹೆಂಗ್ ತಗೊಂತೀರಾ? ತಗೊಳಕ್ಕಾಗಲ್ಲ. ಆದ್ರೆ ಒಂದೊಂದು ಋಷಿ ಒಂದೊಂದ್ ತರ ಹೇಳಿದ್ದಾರೆ. ಅದರಿಂದ ಏನು ಇದನ್ನು ನಾವು ಬಂದು ತಗೊಳಕ್ಕಾಗಲ್ಲ. ಆರ್ಷ, ಇದನ್ನ ಆರ್ಷ ಪ್ರಮಾಣ ಅಂತ ಕರೀತಾರೆ. ಎಲ್ಲರೂ ಬರ್ಕೊಂತ ಇದ್ದೀರಾ? ಹಾ ಪ್ರಭು. ನೆಕ್ಸ್ಟ್ ಬಂದು ನಾಲ್ಕನೇದು ಬಂದು ಉಪಮಾನ್. एक वस्तु को देखकर उसके समान मिलती जुलती दूसरी वस्तु को जो ज्ञात होते हैं उसको मानते हैं जैसे. ಸೊ ಏನಾಗುತ್ತೆ, ಇದು ಬಂದು ಉಪಮಾನ್. ಇದು ಯಾವ ತರ ಅಂದ್ರೆ, ಒಂದ್ ವಸ್ತು ನೋಡ್ಬಿಟ್ಟು ಇನ್ನೊಂದು ವಸ್ತು ಅನ್ಕೊಳೋದು. ಹೇಳ್ತಾರಲ್ವಾ, ಬೆಳ್ಳಗೆ ಇರೋದೆಲ್ಲ ಹಾಲೆ ಅಂತ, ವೈಟ್ ಆಗಿರೋದೆಲ್ಲ ಹಾಲಾಗಲ್ಲ ಅಲ್ವಾ? ಏನು ಬೆಳ್ಳಗೆ ಇರೋದೆಲ್ಲ ಹಾಲೆ ಅಂತ ಅನ್ಕೊಂತಾರೆ. ಅದನ್ನ ಆ ತರನೇ ಬಂದು ಏನು, ಒಂದ್ ವಸ್ತು ನೋಡ್ಬಿಟ್ಟು ಅದಕ್ಕೆ ಈಕ್ವಲ್ ಆಗಿರೋ ಇನ್ನೊಂದು ವಸ್ತು ಅನ್ಕೊಳೋದು. ಎಕ್ಸಾಂಪಲ್ ನೋಡಿ, ಇವಾಗ ಫೈನಲ್ ಬಂದು ವೈಟ್ ಆಗಿರುತ್ತೆ, ಹಾಲು ವೈಟ್ ಆಗಿದೆ. ಫೈನಲ್ ನೋಡ್ಬಿಟ್ಟು ಹಾಲು ಅನ್ಕೊಂಡ್ರೆ ಆಗುತ್ತಾ? ಇದು ಬಂದು ಏನು ಉಪಮಾನ್. ಇನ್ನೊಂದು ಬಂದು ಐದನೇದು ಅರ್ಥಾಪತಿ. ಅರ್ಥಾಪತಿ ಅವ್ರ ಬಾಯಿ ಬಂದಾಗೆಲ್ಲ ಅರ್ಥ ಆಗ್ಲೇ ಇಲ್ಲೋದು. ಅರ್ಥಾಪತಿ ಎಕ್ಸಾಂಪಲ್ ಬಂದು ಯಾವ ತರ ಇದ್ದಾರೆ? ಒಬ್ರು ಬಂದು ತುಂಬಾ ದಪ್ಪಗ ಇದ್ದಾನೆ, ತುಂಬಾ ದಪ್ಪಗ ಇದ್ದಾನೆ, ಆದ್ರೂ ಏನು ತಿಂತಾನೆ ಇಲ್ಲ, ತಿಂತಾ ಇಲ್ಲ, ಆದ್ರೂ ದಪ್ಪಗ ಇದ್ದಾರೆ. ಅವಾಗ ಅನ್ಕೊಬಹುದು, ಇವ್ನ ಏನು ತಿಂತಾ ಇಲ್ಲ ಆದ್ರೂ ಹೆಂಗ್ ದಪ್ಪಗ ಇದ್ದಾನೆ? ಮೇ ಬಿ ನಾವೆಲ್ಲ ಮಲ್ಕೊಂಡಾದ್ಮೇಲೆ ನೈಟ್ ಎಲ್ಲ ತಿನ್ಬೋದು. ಇಲ್ಲಾಂದ್ರೆ ಏನು, ಇವ್ರು ಮಾತ್ರ ಸ್ಪೆಷಲ್ ಆಗಿ ಯಾರಿಗೂ ಗೊತ್ತಿಲ್ದಿರ ಅಲ್ಲೆಲ್ಲ ಮುಚ್ಚಿಕೊಂಡು ತಿನ್ಬೋದು. ಇಲ್ಲಾಂದ್ರೆ ಬೇರೆ ಫ್ಯಾಟಿ ಐಟಮ್ಸ್ ತಿನ್ಬೋದು, ತುಪ್ಪ ಈ ತರ ಐಟಮ್ಸ್ ತಿನ್ಬೋದು. ಸೊ ಈ ತರ ಎಲ್ಲ ಎಲ್ ಮಾಡ್ತಾರೆ? ಇದು ಬಂದು ಅರ್ಥಾಪತಿ. ಇದನ್ನೆಲ್ಲ ಯಾರಾದ್ರೂ ಪ್ರೂಫ್ ಆಗಿ ತಗೊಳಕ್ಕಾಗುತ್ತಾ? ಆಗಲ್ಲ. ಆರನೇದು ಅಭಾವ್. ಸೊ ಅಭಾವ್ ಅಂದ್ರೆ ಏನು? ಇವಾಗ ಎಕ್ಸಾಂಪಲ್ ನಾನು ನೋಡಿಲ್ಲ ಅಂದ್ರೆ ಅದ್ ನಂಬೋದೇ ಇಲ್ಲ ನಾನು. ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ದೀನಲ್ಲ, ಬಾವಿದಲ್ಲಿ ಕಪ್ಪೆ, ಒಂದು ಬೇರೆ ಕಪ್ಪೆ ಬಂದು ಸಮುದ್ರದಿಂದ ಒಂದು ಕಪ್ಪೆ ಬಂದು ಆ ಬಾವಿದಲ್ಲಿ ಬಿತ್ತು. ಆ ಕಪ್ಪೆ ಕೇಳುತ್ತೆ, ಎಲ್ಲಿಂದ ಬಂದಿದೀಯಪ್ಪ ನೀನು ಅಂತ. ಸಮುದ್ರದಿಂದ ಬಂದಿದ್ದೀನಿ. ಸಮುದ್ರ ಎಷ್ಟು? ಇದ್ರನ್ನೆಲ್ಲ ಅರ್ಧ ಇರುತ್ತಾ? ಬಾವಿದಲ್ಲಿರೋ ಕಪ್ಪೆ ಕೇಳುತ್ತೆ, ಸಮುದ್ರ ಎಷ್ಟು? ಇದ್ರನ್ನೆಲ್ಲ ಅರ್ಥ ಇರುತ್ತಾ? ಇಲ್ಲ ಇನ್ನೂ ತುಂಬಾ ದೊಡ್ಡದು. ಇದ್ರಕ್ಕಿಂತ ದೊಡ್ಡದು, ಇದ್ರಲ್ಲಿ ಮುಕ್ಕಾಲ್ ಭಾಗ ಇರುತ್ತಾ? ಇಲ್ಲ ಇನ್ನೂ ದೊಡ್ಡದು. ಈ ಬಾವಿ ಎಷ್ಟು ಇನ್ನೊಂದು ಇರುತ್ತಾ? ಇಲ್ಲ ಅದ್ರಕ್ಕಿಂತ ದೊಡ್ಡದು. ಚಾನ್ಸೇ ಇಲ್ಲ. ಇದ್ರಕ್ಕಿಂತ ದೊಡ್ಡದು ಇನ್ನೆಂಗಿರುತ್ತೆ? ಇರೋದೇ ಇಲ್ಲ. ಯಾಕೆ ಇರೋದೇ ಇಲ್ಲ? ಯಾಕೆಂದ್ರೆ ಇದು ಗೊತ್ತಿರೋದಿಷ್ಟೇ, ಹುಟ್ಟಿದ್ದಿಂದ ಇದು ಗೊತ್ತಿರೋದಿಷ್ಟೇ. ಅದರಿಂದ ಏನು, ಇದು ಹುಟ್ಟಿದ್ದಿಂದ ನೋಡ್ತಾ ಇರೋದೇ ಇದಿಷ್ಟೇ. ಅದರಿಂದ ಬೇರೆ ಇದ್ರ ಗೊತ್ತಿಲ್ಲ. ಇದ್ ಗೊತ್ತಿಲ್ಲ ಅಂದ್ರೆ ನಂಬೋದೇ ಇಲ್ಲ ಇದು. ಅದೇ ಇದು ಅಭಾವ್. ಈಗ ಎಕ್ಸಾಂಪಲ್ ಗೋಡೆ ಇದೆ, ಈ ಕಡೆ ಗೋಡೆ ಇದೆ, ಆ ಕಡೆ ಗೋಡೆ ಇದೆ ಅಂದ್ರೆ ಆ ಕಡೆ ಏನಿದೆ ನಮ್ಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಹೇಳ್ತೀನಿ ಆ ಕಡೆ ಏನು ಇಲ್ಲ ಅಂತ. ಸ್ವಲ್ಪ ಜನ ಹೇಳ್ತಾರಲ್ವಾ, ದೇವರೇ ಇಲ್ಲ, ಯಾಕೆ? ಕಾಣಿಸ್ತಾ ಇಲ್ಲಲ್ವಾ? ಮೇಲ್ಗಡೆ ಸ್ವರ್ಗ ನರ್ಕೋನೋದೇ ಅಲ್ಲಿ ಯಾವ್ದು ಇಲ್ಲ, ಯಾಕೆ? ನನ್ ಕಾಣಿಸ್ತಾ ಇಲ್ಲ, ನಾನು ನೋಡ್ತಾ ಇಲ್ಲ, ನನ್ಗೆ ಅನುಭವ ಆಗ್ತಾ ಇಲ್ಲ. ಅದರಿಂದ ಇಲ್ಲ ಅಂತ ಪ್ರೂವ್ ಕೊಟ್ಬಿಡು, ಸರ್ಟಿಫಿಕೇಟ್ ಕೊಟ್ಬಿಟ್ರು. ಇದು ಅಭಾವ್. ನೆಕ್ಸ್ಟ್ ಬಂದು ಸಂಭವ್.
ಸಂಭವ ಅಂದ್ರೆ ನೋಡು, ಈಗ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಕತೆ ನಡೀತಾ ಇದೆ ಅಲ್ವಾ, ಇವಾಗ ಕ್ಲಾಸ್ ನಡೀತಾ ಇದೆ, ಈಗ ನೀವು ಅಲ್ಲಿ ಕುತ್ಕೊಂಡಿದ್ದೀರಾ, ಇವಾಗ ಆನ್ಲೈನ್ ಅಲ್ಲಿ ಎಷ್ಟು ಜನ ಇರ್ಬೋದು? 10 ಜನ ಇರ್ಬೋದು. ಸೊ ಏನು ಸಂಭಾವನವಾಗಿ ನೀನ್ ಹೇಳ್ತೀರಾ ಒಂದು 10 ಜನ ಇರ್ಬೋದು ಅಂತ. ಒಂದು ಕ್ಲಾಸ್ ಭಾಗವತ ಕಥಾ ನಡೀತಾ ಇದೆ, ಅವಾಗ ಅವ್ರ ಗುರುಗಳು ಕಳಿಸ್ತಾರೆ, ಓ ಈಗ ಎಷ್ಟು ಜನ ಇದಾರೆ ಕರ್ಕೋದ್ ನೋಡ್ಕೋಬ ಹೋಗು ಅಂತ. ಆ ಶಿಷ್ಯ ಬಂದು ಹೇಳ್ತಾನೆ, ಒಂದು 150 ಜನ ಕುತ್ಕೊಂಡು ಇರ್ಬೋದು ಅಲ್ಲಿ. ಅಂದ್ರೆ ಏನು ಸಂಭಾವನೆ ಅಷ್ಟಿರ್ಬೋದು ಅಪ್ರಾಕ್ಸಿಮೇಟ್ಲಿ, ಅದನ್ನೇ ಸಂಭಾವನಾ ಅಂತ ಕರೀತಾರೆ. ಇದ್ರೂ ನೀನ್ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಅಲ್ಲ ಇದು ಸಂಭವ ಆಯ್ತು. 8ನೇದು ಬಂದು ಏನು ಐತಿ. ಐತಿ ತಮಿಳಲ್ಲಿ ಬರಲ್ಲ ಬಿಡಿ. ಐತಿ ಐ ತಿ ಹ ಅದನ್ನಲ್ಲಿ ಹಿ ಐತಿ. ಕನ್ನಡದಲ್ಲಿ ಐತಿಹ್ಯ ಅಂತ ಹೇಳ್ಬೋದಲ್ಲ ಪ್ರಭು? ಐತಿಹ್ಯ, ಹೇಳಿ. ಐತಿಹ್ಯ ಹೇಳಿ. ಇತಿಹಾಸ ಅಂತೀವಲ್ಲ, ಹಿಸ್ಟ್ರಿ, ಅದನ್ನ ಹ್ಮ್. ಐತಿಹ್ಯ. ಅದೆಲ್ಲ ನಿಮ್ ತಮಿಳಲ್ಲಿ ಬರಲ್ಲ ಬಿಡಿ ಅಂತ, ಆ ವರ್ಡೇ ಇಲ್ಲ ನಿಮ್ ತಮಿಳಲ್ಲಿ. ಅದೇ ಕಾಕ್ ಸೇರಿಸ್ರಲ್ವಾ. ಸೊ ಏನು ತಮಿಳಲ್ಲಿ ಕಾ ಇರುತ್ತೆ, ಗಾ ಇರಲ್ಲ, ಚಾ ಇರುತ್ತೆ, ಜಾ ಇರಲ್ಲ, ಟಾ ಇರುತ್ತೆ, ಡಾ ಇರಲ್ಲ, ತಾ ಇರುತ್ತೆ, ದಾ ಇರಲ್ಲ, ಪಾ ಇಲ್ಲ, ಬಾ ಇರಲ್ಲ, ಪಾ ಇರುತ್ತೆ, ಬಾ ಇಲ್ಲ. ಸೊ ಓಕೆ, ನಾವ್ ನೋಡೋಣ ನಮ್ ಕತೆ. ಸೊ ಇವಾಗ ಎಕ್ಸಾಂಪಲ್ ನಮ್ಮೊಂದು ಇದ್ರ ಮುಂಚೆ ಹಿಸ್ಟ್ರಿದಲ್ಲಿ ಎಲ್ಲ ನಡೀತು, ಏನೇನ್ ನಡೀತು? ಅಕ್ಬರ್ ಬಂದ ಹಂಗ್ ಮಾಡ್ದ, ಬೀರ್ಬರ್ ಬಂದ ಹಿಂಗ್ ಮಾಡ್ದ, ಮುಘಲ್ಸ್ ಬಂದ್ರು ಹಂಗ್ ಮಾಡಿದ್ರು, ಶಿವಾಜಿ ಮಹಾರಾಜ್ ಬಂದು ಹಿಂಗ್ ಮಾಡಿದ್ರು. ಸೊ ಈ ತರ ಎಲ್ಲ ಬರ್ದೇಕಿದ್ದಾರೆ. ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಪ್ರೂವ್ ಮಾಡ್ತೀರಾ? ಎಕ್ಸಾಂಪಲ್ ಮೊನ್ನೆದೇ ಓದ್ತಾ ಇದ್ದೆ, ಏನಂತಂದ್ರೆ ಯಾರೋ ಒಬ್ರು ಬಂದು ಎಕ್ಸಾಂಪಲ್ ಶಿವಾಜಿ ಮಹಾರಾಜ್ನ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಬ್ರು ಬಂದು ಏನು ಒಂದ್ ಲೇಡಿ ಏನು ಶಿವಾಜಿ ಮಹಾರಾಜ್ ಜೊತೆ ಯುದ್ಧ ಮಾಡಿದ್ರಂತೆ, ಆ ಲೇಡಿ ಶಿವಾಜಿ ಮಹಾರಾಜ್ನ ಸೋಲ್ಸ್ಬಿಟ್ರು. ಆಕ್ಚುಲಿ ಶಿವರಾಜ್ ಮಹಾರಾಜ್ ಅವ್ರ ಲೈಫಲ್ಲೇ ಎಲ್ಲಿ ಸೋಲಿಲ್ಲ ಅಲ್ವಾ. ಆದ್ರೆ ಅವ್ರು ಬರ್ದಿಕ್ಕಿದ್ದಾರೆ, ಆ ಲೇಡಿ ಕೈಯಲ್ಲಿ ಶಿವರಾಜ್ ಮಹಾರಾಜ್ ಸೋತೋಗ್ಬಿಟ್ರು. ಆ ಲೇಡಿ ಒಂದು ರಾಜ್ಯ ಇತ್ತು, ಆ ಲೇಡಿ ಕೈಯಲ್ಲಿ ಅವ್ರು ಬಂದು ಕರ್ನಾಟಕನೇ, ಆ ಲೇಡಿ ಕೈಯಲ್ಲಿ ಶಿವಾಜಿ ಮಹಾರಾಜ್ ಸೋತೋಗ್ಬಿಟ್ರು. ಸೊ ಅಂದ್ರೆ ಅವ್ರು ತೆಗ್ದಂಗೆ ಅವ್ರು ಬರ್ದಿಕ್ಕಿದ್ದಾರೆ, ಮತ್ತೆ ಇವ್ರು ತೆಗ್ದಂಗೆ ಇವ್ರು ಬೇಕಂತಾರೆ. ಇದರಲ್ಲಿ ಯಾವ್ದು ನಂಬ್ತೀರಾ? ಅದರಿಂದ ಸೊ ಇದು ಏನು ಕರೆಕ್ಟ್ ಅಂತ ಪ್ರೂವ್ ಮಾಡಕ್ ಆಗಲ್ಲ. ಸೊ ನಾರ್ಮಲ್ ನಮ್ಗೆ ಎಲ್ಲರಿಗೂ ಗೊತ್ತು, ನಾರ್ಮಲ್ ಶಿವಾಜಿ ಮಹಾರಾಜ್ ಎಲ್ಲಿ ಸೋಲಿಲ್ಲ ಯಾರ ಹತ್ರನು ಅಂತ. ಅವ್ರ ಲೈಫಲ್ಲೇ ಯಾರ ಹತ್ರನು ಅವ್ರು ಸೋಲಿಲ್ಲ. ಶಿವಾಜಿ ಮಹಾರಾಜ್ ಗೊತ್ತಿಲ್ವಾ? ಬಿಟ್ಟಾಕಿ. ಹರೇ ಕೃಷ್ಣ ಪ್ರಭು. ಹಾ, ಅವ್ರು ಸೋತೆ ಇಲ್ಲ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಪ್ರಭು? ಆದ್ರೆ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಸೋತಿದ್ದಾರೆ ಅನ್ನೋದಕ್ಕೂ ಪ್ರೂಫ್ ಇಲ್ಲ, ಸೋತಿಲ್ಲ ಅನ್ನೋದಕ್ಕೂ ಪ್ರೂಫ್ ಇಲ್ಲ ಅಲ್ವಾ? ಸೊ ಐತಿ. ನೆಕ್ಸ್ಟ್ ಬಂದು 9ನೇದು ಬಂದು ಚೇಷ್ಟ. ಚೇಷ್ಟ अंगुली दीद उठाते हुए जिस प्रमाण का द्रव्य और संख्या आदि को ज्ञान होता है उसका नाम चेष्टा प्रमाण है। ऐतिक और चेष्टा की भी परमार्थ तत्व निरूपण में कोई प्रामाणिक नहीं है। ಸೊ ಇದೇನು ಐತಿಹ್ಯ ಅಂದ್ರೆ, ಸೊ ಇದೇನು ಚೇಷ್ಟದಿಂದ ಏನು ಜ್ಞಾನನ ಕೊಡೋದು. ಎಕ್ಸಾಂಪಲ್ ಒಂದ್ಸತಿ ಏನಾಯ್ತಂದ್ರೆ, ಚೆನ್ನೈಗೆ ಹೋಗಿದ್ರು ಯಾರು ಭಕ್ತಿ ರಕ್ಷಿದ್ರು ಗೋಸ್ವಾಮಿ ಮಹಾರಾಜ್, ಮತ್ತೆ ಇನ್ನೊಬ್ರು ಭಕ್ತಿ ಅವ್ರ ಹೆಸರು ನನ್ಗೆ ಬರ್ತಾ ಇಲ್ಲ,
ಸೊ ಇನ್ನೊಂದು ಮಹಾರಾಜ್ ಹೋಗಿದ್ರು, ಓಕೆನಾ. ಆಕ್ಚುಲಿ ಅವ್ರು ಇನ್ನೂ ಬ್ರಹ್ಮಚಾರಿ ಆಗಿದ್ರು ಅವಾಗ. ಅವ್ರ ಕಲೆಕ್ಷನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಅವ್ರು ಬಂದು. ಸೊ ಇವರಿಬ್ರು ಹೋಗಿದ್ರು ಚೆನ್ನೈದಲ್ಲಿ. ಒಬ್ರು ಮನೆಗೆ ಹೋದ್ರು. ಆಕ್ಚುಲಿ ಆ ಬ್ರಹ್ಮಚಾರಿ ಹೇಳ್ಕೊಡ್ತಾರೆ ಭಕ್ತಿ ರಕ್ಷಾ ಶ್ರೀಧರ ಗೋಸ್ವಾಮರಾಜ್ಗೆ, ನಾನು ಮನೆಗೆ ಕರ್ಕ್ ಹೋಗ್ತೀನಿ, ನೀನ್ ಆವಾಗ ನಾನು ನಿಂಗ್ ಏನ್ ಮಾಡ್ತೀನಿ, ಒಂದು ಆಕ್ಷನ್ ಕೊಡ್ತೀನಿ, ಸೈಕ್ ಕೊಡ್ತೀನಿ, ಅವಾಗ ಮಾತ್ರ ನೀನ್ ದಂಡ ಹಿಂಗ್ ತೋರಿಸ್ಬೇಕು ಕೋಪವಾಗಿ ಅಂತ ಮಾತ್ರ ಹೇಳಿದ್ರು. ಯಾಕೆ ಇವ್ರಿಬ್ರಿಗೂ ತಮಿಳ್ ಬರಲ್ಲ, ಅವ್ರಿಗೆ ಬೆಂಗಾಲಿ ಬರಲ್ಲ, ಹಿಂದಿ ಬರಲ್ಲ, ತಮಿಳ್ ಅವ್ರಿಗೆ. ಸೊ ಇವ್ರು ಓದ್ಬಿಟ್ಟು ಸೊ ಬ್ರಹ್ಮಚಾರಿ ಮಾತಾಡಿದ್ರು, ಸೊ ನಮ್ಗೆ ಡೊನೇಷನ್ ಬೇಕು, ಮಠಕ್ಕೆ ಡೊನೇಷನ್ ಬೇಕು, ಹಂಗೆ ಹಿಂಗೆ 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 ಅಂತ. ಅದು ತುಂಬಾ ಕಂಜೂಸ್ ಪಾರ್ಟಿ ಅದು. ಸೊ ಇಲ್ಲ ಕೊಡಲ್ಲ ಹಂಗೆ ಹಿಂಗೆ ಅಂತ. ಅವಾಗ ಮಹಾರಾಜ್ ನೋಡು, ಅವ್ರು ಹೇಳ್ತಾರೆ ಮಹಾರಾಜ್ ತುಂಬಾ ದೊಡ್ಡವರು, ಹಂಗೆ ಹಿಂಗೆ ಶಾಪ ಕೊಟ್ರೆ ಭಸ್ಮ ಆಗ್ಬಿಡ್ತಾರೆ, ಹಂಗೆ ಹಿಂಗೆಲ್ಲ ಬಾಯಲ್ಲಿ ಇಳಿಸ್ಬಿಡ್ತಾರೆ. ಇವ್ರಿಗೂ ಗೊತ್ತಾಗ್ತಾ ಇಲ್ಲ ಆ ತಮಿಳು, ಇವರೆಲ್ಲ ಏನ್ ಹೇಳ್ತಾ ಇದ್ರು ಅವ್ರಿಗೇನು ಆ ಚೆನ್ನೈ ಪಾರ್ಟಿಗೆ ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ಏನು ಸನ್ಯಾಸಿ ತುಂಬಾ ಗಂಭೀರ ಆಗಿದ್ದಾರೆ, ಕೋಪವಾಗಿದ್ದಾರೆ, ದಂಡ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಆವಾಗ ಈ ಮಹಾರಾಜ್ ಇಲ್ಲಿ ಸೈನ್ ಮಾಡಿಸ್ತಾ ಇದಾರೆ. ಬ್ರಹ್ಮಚಾರಿ ಸೈನ್ ಮಾಡುವಾಗ ಮಹಾರಾಜ್ ಎಲ್ಲ ಎತ್ತಿ ತೋರಿಸ್ತಾ ಇದ್ದಾರೆ. ಅವಾಗ ಬ್ರಹ್ಮಚಾರಿ ಇಲ್ಲ ಶಾಂತ ಅಂತ ಶಾಂತ ಮಾಡಿಸ್ತಾ ಇದಾರೆ. ಅವಾಗ ಏನಾಯ್ತಂದ್ರೆ ಡೊನೇಷನ್ ಬೇಕು, ತಮಿಳ್ ಅವ್ರು ಕೇಳ್ತಾರೆ ಆ ಚೆನ್ನೈ ಪಾರ್ಟಿ ಕೇಳುತ್ತೆ ಎಷ್ಟು ಡೊನೇಷನ್ ಬೇಕು ಅಂತ. ಇವ್ರು ನಾರ್ಮಲ್ ಆಗಿ ಆ ಬ್ರಹ್ಮಚಾರಿ ಸರಿ ಎಷ್ಟಂತ ಎಲ್ಲಿ ಎಷ್ಟು ಹೇಳಿದ್ರು ಭಾಷೆ ಅರ್ಥ ಆಗಲ್ಲ. ಅವ್ರು ಸುಮ್ನೆ ಹಿಂಗ್ ತೋರಿಸ್ತಾರೆ, ಹಿಂಗ್ ತೋರಿಸ್ತಾರೆ. ಆ ತಮಿಳ್ ಪಾರ್ಟಿ ಏನಾಗಿಲ್ದ. ಅವಾಗ ಸರಿ ಹೋಗಿ ಎತ್ಕೊಬರಕ್ ಹೋಗ್ತಾರೆ ತಮಿಳ್ ಪಾರ್ಟಿ. ಅವಾಗ ಭಕ್ತಿ ರಕ್ಷಾ ಶ್ರೀಧರ ಮಹಾರಾಜ್ ಕೇಳ್ತಾರೆ, ಎಷ್ಟು ತಗೋಬರ್ತಾರೆ ದುಡ್ಡು, ನನ್ಗೇನ್ ಗೊತ್ತು, ಹಿಂಗ್ ತೋರ್ಸ್ದೆ ₹5 ಆಗ್ಬೋದು, ₹50 ಆಗ್ಬೋದು, ₹500 ಆಗ್ಬೋದು, 5,000 ಆಗ್ಬೋದು. ಆಮೇಲೆ ತಗೋಬರ್ತಾರೆ, ಅವ್ರು ಬಂದು ₹500 ತಗೊಂಡ್ ಕೊಡ್ತಾರೆ. ಇವ್ರು ಅನ್ಕೊಂತಾರೆ ಬೇರೆ ₹50 ಇವ್ರು ಕೇಳಿದ್ದು, ಅವ್ರು ತಗೊಂಡ್ ಕೊಡೋದು ₹500. ಇದು ಹಂಗೆ. ಇದು ಚೇಷ್ಟೆದಿಂದ ಇವಾಗ ಎಕ್ಸಾಂಪಲ್ ನಿನ್ ಕೈ ಬೆರಳು ತೋರಿಸಿದ್ರಿ ಎಷ್ಟು ಅಂತ ವರ್ಣನೆ ಗೊತ್ತಾಗಲ್ಲಲ್ವಾ. ಇದು ಎಷ್ಟಂತ ಹೇಳಕ್ಕಾಗಲ್ಲ. ಬರೀ ನೀನ್ ಸೈನ್ ಕೈಯಲ್ಲಿ ಬೆರಳು ತೋರ್ಸ್ದು ಏನ್ ಅರ್ಥ ಆಗುತ್ತೆ. ಸೊ ಇದು ಅಷ್ಟೇ, ಚೇಷ್ಟೆನಿಂದ ಅರ್ಥ ಮಾಡ್ಸೋದು, ಇದರಿಂದ ಪ್ರೂವ್ ಆಗಲ್ಲ. ಲಾಸ್ಟ್ ಒನ್ನು ಶಬ್ದ ಪ್ರಮಾಣ. ಹತ್ತನೇದು ಬಂದು ಏನು, ಶಬ್ದ ಪ್ರಮಾಣ. अपौरुषमेय ಶಾಸ್ತ್ರ ವಚನ ಹಿ ಶಬ್ದ ಪ್ರಮಾಣ ಹೇ. ಶಬ್ದ ಪ್ರಮಾಣ ಅಂದ್ರೆ ಏನು, अपौरुषमेय ಅಂದ್ರೆ ಏನು, ಭಗವಂತನಿಂದ ಬಂದಿರೋ ವಾಣಿ. ಅದು ಆತರ ಶಾಸ್ತ್ರಗಳೇ ಶಬ್ದ ಪ್ರಮಾಣ. ಅಂದ್ರೆ ಏನು, ವೇದಗಳಾಗಿರ್ಲಿ, ಪುರಾಣ ಆಗಿರ್ಲಿ, ಉಪನಿಷತ್ತುಗಳೇ, ಇದೆಲ್ಲ ಯಾರು ಬರ್ದಿರೋದು, ವೇದವ್ಯಾಸರು ಬರ್ದಿರೋದು. ವೇದವ್ಯಾಸರು ಈ ತರ 4 ದೋಷಗಳಿಲ್ಲ. 4 ದೋಷಗಳು ಇದೆಲ್ಲ ಇತ್ತಲ್ವಾ, ಇದೆಲ್ಲ ಈ ವೇದವ್ಯಾಸದಲ್ಲಿ ಈ ತರ ದೋಷಗಳೆಲ್ಲ ಏನಿಲ್ಲ. ಅದರಿಂದ ಅವ್ರನಿಂದ ಬರೋದ್ರಿಂದ ಅಂದ್ರೆ ಏನು, ಸಾಕ್ಷಾತ್ ಭಗವಂತನಿಂದ ಬಂದಿರೋದು ಇದು. ವೇದವ್ಯಾಸರು ಯಾರು, ಸಾಕ್ಷಾತ್ ಭಗವಂತನೇ. ಅವ್ರು ಬರ್ದಿರೋದು. ಆ ವೇದವ್ಯಾಸಗಳಿಂದ ಪ್ರಾಪ್ತಿ ಆಯ್ತು, ಅದು ಭಗವಂತನಿಂದ ಬಂದಿರೋದು ಶಾಸ್ತ್ರ ಅನ್ನೋದು. ಅದರಿಂದ ಏನು, ಇದು ಮಾತ್ರನೇ ಶಬ್ದ, ಇದನ್ನ ಶಬ್ದ ಪ್ರಮಾಣ ಅಂತ ಕರೀತಾರೆ. ಆ ವೇದಗಳನ್ನ ಶಬ್ದ ಪ್ರಮಾಣ ಅಂತ ಕರೀತಾರೆ. इसको आप्त वचन भी कहा जाता है. किसी विशेष व्यक्ति को द्वारा लिखी कोई मौलिक रचना को पौरुष शास्त्र कहता है. ಸೊ ಏನ್ ಹೇಳ್ತಾರೆ, ಯಾರಾದ್ರೂ ಒಂದು ನಾರ್ಮಲ್ ಪರ್ಸನ್ ಬರೆದಿದ್ರೆ ಜ್ಞಾನನ ಪೌರುಷ ಅಂತ ಕರೀತಾರೆ, ಪೌರುಷ ಜ್ಞಾನ ಅಂತ ಕರೀತಾರೆ. ಆದ್ರೆ ಇದು ಶಾಸ್ತ್ರಗಳನ್ನ, ವೇದಗಳನ್ನ ಏನಂತ ಕರೀತಾರೆ, ಅಪೌರುಷ. ಅಪೌರುಷ ಅಪೌರುಷ ಅಂತ ಕರೀತಾರೆ. ಸೊ ಇದು अपौरुष ज्ञान ಅಂತ ಏನದು ಯಾರು ಬರ್ದಿರೋದು, किसी विशेष व्यक्ति का लिखा हुआ नहीं, भगवान का द्वारा प्रकट किया गया है. ಅದು ಯಾರಿಂದ ಪ್ರಕಟಿತ ಆಗಿರೋದು ಆ ಶಾಸ್ತ್ರಗಳು, ಭಗವಂತನಿಂದ ಪ್ರಕಟಿತ ಆಗಿರೋದು. ಇದನ್ನಲ್ಲೇನು ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಕರುಣಾಪಾಠವ ಈ ತರ ದೋಷಗಳು ಯಾವುದು ಇಲ್ಲ. ಎಲ್ಲಾ ಜೀವದಲ್ಲಿ 4 ದೋಷಗಳಿರುತ್ತೆ ಅಲ್ವಾ, ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಕರುಣಾಪಾಠವ, ಈ 4 ದೋಷಗಳು ಎಲ್ಲಾ ಜೀವದಲ್ಲಿ ಇರುತ್ತೆ. ಸೊ ಆದ್ರೆ ಇದರಲ್ಲಿ ಭಗವಂತನಲ್ಲಿ ದೋಷಗಳಿರಲ್ಲ. भगवान के वचनों में, वेदों के वचनों में कहीं भी कोई त्रुटि, कोई भ्रम संभव नहीं है, क्योंकि भगवान सर्वज्ञ, सर्वशक्तिमान, मंगलमय और परम करुणामय है. सो भगವಂತ ಏನು, ಈ ತರ ಏನು ದೋಷಗಳು ಇಲ್ದಿರೋನು ಭಗವಂತ ಬಂದು. ಮತ್ತೆ ಏನು, ಭಗವಂತ ಬಂದು ಸರ್ವಜ್ಞ, ಸರ್ವಶಕ್ತಿಮಾನ್, ಎಲ್ಲ ಗೊತ್ತಿರೋನು ಭಗವಂತ. ಮತ್ತೆ ಏನು, ಭಗವಂತ ಸರ್ವಶಕ್ತಿಮಾನ್. ಮತ್ತೆ ಭಗವಂತ ಏನು, ಪೂರ್ಣವಾಗಿ ಮಂಗಳಮಯ. ಮತ್ತೆ ಭಗವಂತ ಏನು, ಪೂರ್ಣವಾಗಿ ಕರುಣಾಮಯ. ಅದರಿಂದ ಭಗವಂತ ಏನು, ಈ ಬೇರೆ ಬೇರೆ ದೋಷಗಳೆಲ್ಲ ಈ ಭಗವಂತನದಲ್ಲಿ ಇರಲ್ಲ. ಭಗವಂತನಲ್ಲಿ ಏನು, ಏನೇ ದೋಷಗಳು ಭಗವಂತನದಲ್ಲಿ ಇರಲ್ಲ.
ಅದರಿಂದ ಏನು ಆ ತರ ಭಗವಂತನಿಂದ ಬಂದಿರೋದೇನು ಈ ತರ ಶಾಸ್ತ್ರಗಳಾಗಿರೋದ್ರಿಂದ ಈ ಶಬ್ದ ಪ್ರಮಾಣ ಸರ್ವಶ್ರೇಷ್ಠ. ಮಿಕ್ಕಿದ 9 ಯಾರಿಂದ ಬಂದಿರೋದು? ನಮ್ಮಂತ ಮಹಾಪುರುಷರಿಂದ ಬಂದಿರೋದು. ಸೊ ಏನು ಮಿಕ್ಕಿದ 9 ನಮ್ಮಂತವ್ರನಿಂದ ಬಂದಿರೋದು. ಆದ್ರೆ 10ನೇದೇನು ಭಗವಂತನಿಂದ ಬಂದಿರೋದು. ಶಬ್ದ ಪ್ರಮಾಣ ಅದು ಭಗವಂತನಿಂದ ಬಂದಿರೋದ್ರಿಂದ ಏನು ಇದರಲ್ಲಿ ಏನೇನ್ ದೋಷದಿಲ್ಲ. ಅದರಿಂದ ಏನು ಆ ಭಗವಂತನ ವಾಣಿನ ಸ್ವೀಕಾರ ಮಾಡಬಹುದು. ಆ ಶಬ್ದ ಪ್ರಮಾಣ शब्द प्रमाण स्वतः प्रमाण निर्भर योग्य है और अन्य निरपेक्ष है, इसलिए अप्राकृत रसमय ब्रह्म को जानने के लिए केवल शब्द प्रमाण ही वेद प्रमाण ही सर्वश्रेष्ठ प्रमाण किया है. सो ಅದರಿಂದ ಏನು ಆ ಶಬ್ದ ಪ್ರಮಾಣನೇ ಶ್ರೇಷ್ಠ. ಇವಾಗ ನೀವು ಆ ಶಬ್ದ ಪ್ರಮಾಣದಿಂದಾನೇ ಆ ಭಗವಂತನ ತಿಳ್ಕೊಳಕ್ಕಾಗೋದು. ಬೇರೆ ಇನ್ನೇದೇ ಪ್ರಮಾಣದಲ್ಲಿ ತಿಳ್ಕೊಳಕ್ಕೆ ಆಗಲ್ಲ. ಆ ಶಬ್ದ ಪ್ರಮಾಣದಿಂದಾನೇ ಭಗವಂತನ ತಿಳ್ಕೊಳಕ್ಕಾಗುತ್ತೆ. ಇವಾಗ ಆ ಶಬ್ದ ಪ್ರಮಾಣದಲ್ಲಿ ಭಗವಂತನ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಆ ಶಬ್ದ ಪ್ರಮಾಣದಲ್ಲಿ ಭಗವಂತನ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಆ ಬ್ರಹ್ಮ ಜ್ಯೋತಿ ಕೂಡ ಬ್ರಹ್ಮ ಭಗವಂತನೇ ಮೂಲ. ಆ ಬ್ರಹ್ಮ ಜ್ಯೋತಿಗೂ ಭಗವಂತನೇ ಮೂಲ. ಎಲ್ಲೆಲ್ಲಿರೋದು? ಆ ಶಬ್ದ ಪ್ರಮಾಣದಲ್ಲೇ ಎಲ್ಲಿರೋದು. ಅದರಿಂದ ಏನು ಶಬ್ದ ಪ್ರಮಾಣನೇ ಶ್ರೇಷ್ಠ. ಅದರಿಂದ ಏನು ಬ್ರಹ್ಮ ಜ್ಯೋತಿಗಿಂತ ಭಗವಂತನೇ ಶ್ರೇಷ್ಠ. ಇದರಲ್ಲಿ ಪ್ರೂವ್ ಆಯ್ತು. ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತಾರೆ ಭಗವಂತ ಯಾವ ತರ ಪೂರ್ಣ ಪುರುಷೋತ್ತಮ ಅಂತ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ಲಾಂದ್ರೆ ಕಷ್ಟ ಅನಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆ, ಆದ್ರೆ ಮತ್ತೆ ಹೇಳಕ್ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ వైష్ణవేభ్యో నమో నమః. 4వ 5 చెప్పండి ప్రభు సరిగా సరే.